ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇತ್ತು, ಏನಾಗತ್ತೆ, ಸಂಧಾನ ಸಕ್ಸಸ್ ಆಗತ್ತಾ, ಸಕ್ಸಸ್ ಆದರೆ ಏನೆಲ್ಲ ಸಮಸ್ಯೆ ಇತ್ತೆಲ್ಲ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ ಬಹುಶಃ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಸುದೀರ್ಘವಾಗಿ 21 ಗಂಟೆಗಳ ಕಾಲ ಮಾತುಕತೆ ನಡೆದರೂ ಕೂಡ ಕೊನೆಗೂ ಕೂಡ ಅದು ಸಕ್ಸಸ್ ಆಗಿಲ್ಲ, ಫೇಲ್ ಆಯಿತು. ಅಂದರೆ ಸಂಧಾನ ಸಭೆ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಅಮೆರಿಕ ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇರಾನ್ಗೆ. ಇವತ್ತು ಸಂಜೆ ಒಳಗಡೆ ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕು, ಇಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಅಮೆರಿಕ ನೇರವಾಗಿ ಇರಾನ್ಗೆ ಕೊಟ್ಟಿದೆ. ಸೊ ಹಂಗಾಗಿ ವಾಟ್ ನೆಕ್ಸ್ಟ್, ಮುಂದೆ ಏನು, ಮತ್ತೊಮ್ಮೆ ಏನಾದರೂ ಸಭೆ ಮಾಡಲಿಕ್ಕೆ ಸಾಧ್ಯ ಇರುತ್ತಾ, ಅಥವಾ ಹಾರ್ಮೋಜನ ವಶಕ್ಕೆ ಪಡೆಯುವಂಥ ಪ್ಲಾನ್ ಇದೆಯಾ ಅಮೆರಿಕದ್ದು? ಇದರ ಜೊತೆಗೆ ಮತ್ತೆ ಹಾರ್ಮೋಸ್ ಏನಾದರೂ ಬಂದಾಯಿತು ಅಂದರೆ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಮುಂದಿನ ಹಾದಿ ಏನು ಮಾಡಬಹುದು ಅಂತೇಳಿ, ಅದರ ಜೊತೆಗೆ ಭಾರತ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ನಿಲ್ಲದ ಸಮರ, ಆರ್ಥಿಕತೆ ಸುಸ್ತರ. ನೋಡಿ, ಅಮೆರಿಕ, ಇರಾನ್, ಪಾಕಿಸ್ತಾನ 3 ದೇಶಗಳ ಮಧ್ಯೆ ಒಂದು ಸಂಧಾನ ಸಭೆ ಆಗತ್ತೆ. ಆದರೆ ಪಾಕಿಸ್ತಾನ ಏನೋ ಪ್ರಯತ್ನ ಮಾಡ್ತು, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಪಾಕಿಸ್ತಾನಕ್ಕೂ ಕೂಡ ಇದು ಮುಖಭಂಗ ಆಗುತ್ತೆ. ಸೊ ಇರಾನ್ ಅಮೆರಿಕ ನಡುವಿನ ಸಂಧಾನ ಸಭೆ ಇದೆಯಲ್ಲ, ಅದು ಫೇಲ್ ಆಗಿದೆ. ಮತ್ತೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಸಂಜೆಯಿಂದ ಹಾರ್ಮುಜ್ಗೆ ಕಠಿಣ ದಿಗ್ಬಂಧನವನ್ನು ಹೇರಲಾಗಿದೆ. ಸುತ್ತಲೂ ಕೂಡ ಜಲಸಂಧಿ ವಶಕ್ಕೆ ಈಗ ಟ್ರಂಪ್ 10 ಗಂಟೆಗಳ ಕಾಲ ಕೌಂಟ್ ಡೌನ್ ಕೊಟ್ಟಿದ್ದಾರೆ. ಈತನ ಕೆಲಸ ಇದೇ ಆಯಿತು, ಬರೀ ಬೆದರಿಕೆ. ಬಟ್ ಒಂದಕ್ಕೆ ಮಾಡಿ ತೋರಿಸಲ್ಲ. ಬಟ್ ಬಹುಶಃ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ. ಹಾರ್ಮೋಸ್ ಸಾಗುವ ಹಡಗುಗಳಿಗೆ ಈಗ ದಿಗ್ಬಂಧನ ಹೇರಲಾಗಿದೆ. ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ಬೆದರಿಕೆಗೆ ಇರಾನ್ ಸೊಪ್ಪು ಹಾಕ್ತಾ ಇಲ್ಲ. ಸೊ ಹಾರ್ಮೋಸ್ ಟಚ್ ಮಾಡಿದ್ರೆ ವಿನಾಶ ಮಾಡ್ತೀವಿ ಅಂತ ಇರಾನ್ ಕಡೆಯಿಂದ ನೇರವಾಗಿ ಎಚ್ಚರಿಕೆ ಅಮೆರಿಕಾಗೆ. ಸೊ ಟ್ರಂಪ್ ಬೆದರಿಕೆಗೆ ನಾವು ಬಗ್ಗೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಜಾಗತಿಕ ಮಾರುಕಟ್ಟೆಗೆ ಭಾರಿ ಹೊಡೆತ ಕಾದಿದೆ. ಇಲ್ಲಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಮತ್ತೆ ಆತಂಕ ಶುರುವಾಗ್ತಾ ಇದೆ. ಜನಸಾಮಾನ್ಯರಿಗೆ ಮತ್ತಷ್ಟು ಸಂಕಷ್ಟ ಕಾದಿದೆ. ಈಗಾಗಲೇ LPG ಸಿಗ್ತಾ ಇಲ್ಲ, ತೈಲ ಇಲ್ಲ, ಆಟೋ ಗ್ಯಾಸ್ ಇಲ್ಲ, ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಮತ್ತೆ ಈ ರೀತಿಯ ಯುದ್ಧ ಮುಂದುವರಿತು ಅಂದರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ನಮ್ಮ ಭಾರತ ದೇಶ ಅಂತ ಬಂದಾಗ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅಂಥೇಳಿ. ಈಗ ಹಾರ್ಮೋಸ್ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಇರಾನ್ನ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ. ಬಟ್ ಅದಕ್ಕೆ ಅಮೆರಿಕ ಕೂಡ ಸುಮ್ಮನೆ ಇಲ್ಲ. ಸೊ ಹಂಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೆಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಟ್ ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿ ಇದು ಎಫೆಕ್ಟ್ ಆಗುವ ಎಲ್ಲ ಲಕ್ಷಣಗಳಂತೂ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಮತ್ತೊಮ್ಮೆ ಏನಾದರೂ ಮಾತುಕತೆ ನಡೆಯುತ್ತಾ, ಮಾತುಕತೆ ಆದರೆ ಒಳ್ಳೆಯದು. ಬಟ್ 2 ದೇಶ ಮಾತುಕತೆಗೆ ಬರುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಪ್ರಮುಖ ಬೇಡಿಕೆ ಇತ್ತು, 2 ಇಂಪಾರ್ಟೆಂಟ್ ಬೇಡಿಕೆ ಇರಾನ್ದು. ಒಂದು, ಹಾರ್ಮುಜ್ ನಮ್ಮ ವಶದಲ್ಲಿರಬೇಕು. ಆಮೇಲೆ ಲೆಬನಾನ್ ಮೇಲೆ ಇರುವಂಥ ಯುದ್ಧ ಏನು ನಡೀತಾ ಇದೆಯಲ್ಲ, ಇಸ್ರೇಲ್ ಅದನ್ನು ತಡೆ ಹಿಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಸ್ರೇಲ್ ಕಡೆಯಿಂದ ಲೆಬನಾನ್ ಮೇಲೆ ದಾಳಿ ಆಗಬಾರ್ದು ಅಂತೇಳಿ ಈ 2ಕ್ಕೂ ಕೂಡ ಅಮೆರಿಕ ಒಪ್ಪಿಗೆ ಕೊಟ್ಟಿಲ್ಲ. ಸೊ ಹಂಗಾಗಿ ದೇಶದ ಹಿತಾಸಕ್ತಿಗೆ ನಾವು ಗೌರವ ಕೊಡಬೇಕಾಗತ್ತೆ. ಹಂಗಾಗಿ ಈ ಒಂದು ನಮ್ಮ ಷರತ್ತುಗಳಿಗೆ ಅಥವಾ ಬೇಡಿಕೆಗೆ ಅಮೆರಿಕ ಒಪ್ಪಿಗೆ ಕೊಟ್ಟಿಲ್ಲ ಅಂತೇಳಿ ವಾಪಸ್ ಆಗ್ತಾ ಇದೀವಿ ಅಂತ ಇರಾನ್ ಹೇಳ್ತು. ಆಮೇಲೆ ಅಮೆರಿಕ ಕೂಡ ಅವರ ಬೇಡಿಕೆಗೆ ನಾವು ಒಪ್ಪಿಗೆ ಕೊಡೋಕ್ಕಾಗಲ್ಲ ಅಂಥೇಳಿ ಅವರು ಕೂಡ ಅಮೆರಿಕ ಹೇಳಿಕೊಂಡಿದೆ. ಸೊ ಹಂಗಾಗಿ ಈಗ ಪಾಕಿಸ್ತಾನಕ್ಕಂತೂ ಮುಖಭಂಗ ಆಗಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ ಪಾಕಿಸ್ತಾನ. ಈ ಕಡೆ ಈ ಇರಾನ್ಗೆ ಸಪೋರ್ಟ್ ಮಾಡಬೇಕಾ ಅಥವಾ ಅಮೆರಿಕಕ್ಕೆ ಅನ್ನೋದು ಒಂದು ಗೊಂದಲದ ವಾತಾವರಣ ಪಾಕಿಸ್ತಾನದಲ್ಲಿ ಸೃಷ್ಟಿಯಾಗಿದೆ. ಸೊ ಈಗ ಎಲ್ಲದರ ಮಧ್ಯೆ ಮುಂದಿನ ದಿನಗಳಲ್ಲಿ ಯುದ್ಧ ಏನಾಗಬಹುದು ಅನ್ನೋಂಥ ಕುತೂಹಲ ಇದೆ. ಒಂದು ವೇಳೆ ಯುದ್ಧ ಆಯಿತು ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಿಂತಕರಾಗಿರುವಂಥ ಕೃಷ್ಣ ಮರೇಂಕ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಹಾಗೇನೆ ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘದ ಉಪಾಧ್ಯಕ್ಷರಾಗಿರುವಂಥ ಮಧುಕರ್ ಶೆಟ್ಟಿ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಇನ್ನು ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಕರ್ನಲ್ ವೆಂಕಟೇಶ್ ನಾಯಕ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್ ಕೃಷ್ಣ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಬಹುಶಃ 21 ಗಂಟೆಗಳ ಸಭೆಗಳ ಮೇಲೆ ಸಭೆ ನಡೆಯುತ್ತೆ, ಕೊನೆಗೆ ಅದು ವಿಫಲ ಆಗುತ್ತೆ, ಫೇಲ್ ಆಗುತ್ತೆ. ಬಹುಶಃ ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಈ ಯುದ್ಧನೇ ನಡೆಯೋದಿಲ್ಲ, ಇದು ಏನೋ ಒಂದು ಮಾತುಕತೆಯಲ್ಲಿ ಇಲ್ಲಿ ಪೂರ್ಣಗೊಳ್ಳುತ್ತೆ, ಬಹುಶಃ ಎಲ್ಲ ಜಾಗತಿಕ ಮಟ್ಟದಲ್ಲಿ ಸರಿ ಹೋಗಬಹುದು ಅನ್ನೋದು. ಬಟ್ ಸರಿ ಹೋಗಿಲ್ಲ, ಇದು ಮುಂದೆ ಏನಾಗಬಹುದು? ಸರಿ ಹೋಗುತ್ತೆ ಅನ್ನೋದು ನಾನಂತೂ ಅಂದ್ಕೊಂಡಿರಲಿಲ್ಲ. ಈ ವಾರ್ ನಡಿಬೇಕಾದ್ರೆ ಏನಾಗ್ತದೆ, ಯುದ್ಧ ನಡಿಬೇಕಾದ್ರೆ ಹಲವಾರು ಸಮಯದಲ್ಲಿ ಮತ್ತೆ ವಾರ್ ಅವ್ರು ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ, ಈಗ ಅಮೇರಿಕಾ ಯಾವುದೋ ಒಂದು ದೃಷ್ಟಿಲಿ ವಾರ್ನ ಎಂಟ್ರಾಗುತ್ತೆ, ಇರಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರ್ತಾರೆ. ಆ ವಾರು ಅವ್ರು ಅಂದ್ಕೊಂಡಂಗೆ ಹೋಗ್ತಾ ಇಲ್ಲದೆ ಹೋದಾಗ, ಏರುಪೇರಾದಾಗ ಅವಾಗವಾಗ ಈ ಕ್ರಿಕೆಟ್ ಮ್ಯಾಚ್ನಲ್ಲಿ ಟೈಮ್ ಔಟ್ ಕೇಳ್ತಾರಲ್ಲ, ಆ ಥರ ಆಗಿದೆ. ಸೀಸ್ ಫೈರ್ ಅನ್ನೋದು ಒಂದು ಅಂದರೆ ಮಾಡಬೇಕು ಅನ್ನೋದು ಒಂದು ಇದಾಗುತ್ತೆ. ಬಟ್ ನಾನು ಕೇಳಿದ್ರೆ ಇದು ಅಮೇರಿಕಾಗೆ ಒಂದು ರೀಸ್ಟ್ರಾಟಜೈಸ್ ಮಾಡೋಕ್ಕೆ ಒಂದು ಅವಕಾಶ, ಇರಾನ್ಗೂ ಅವ್ರಿಗೂ ಬೇಕು ಡಿಫೆನ್ಸು ಆ ಥರ. ನನಗೆ ಹೇಳ್ದಂಗೆ ಇದು ಈ ವಾರು ಅಷ್ಟು ಈಸಿಯಾಗಿ ನಿಲ್ಲೋ ಇದಿಲ್ಲ. ಇದರಲ್ಲಿ ಯಾರು ಒಬ್ಬರು ಸೋಲ್ಲೇಬೇಕು ಅನ್ನೋದು, ಸೋಲ್ತಾರೆ ಅನ್ನೋದು ನನ್ನ ನಂಬಿಕೆ. ಇದರಲ್ಲಿ ಯಾರು ಗೆಲ್ಲಬೇಕು ಅನ್ನೋದು ಸೋಲ್ಬೇಕು ಅನ್ನೋದಲ್ಲ, ಒಟ್ಟಿನಲ್ಲಿ ಯಾರೋ ಒಬ್ಬರು ಸೋಲ್ತಾರೆ. ಸೋತ್ರೇ ಇದು ಯುದ್ಧ ನಿಲ್ಲೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅರ್ಧಂಬರ್ಧ ಮಾಡಿ ಇರಾನ್ನ ಹಾಗೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಠಕ್ಕೆ ಬಿದ್ದರೆ ಏನು ಸಾಧನೆ ಮಾಡ್ಲಿಕ್ಕೆ ಹೌದು. ಯಾಕೆಂದರೆ ಅವರು ನ್ಯೂಕ್ಲಿಯರ್ ಆಂಬಿಷನ್ಸು ನಮ್ಮ ಹಕ್ಕು ಅಂತೆಲ್ಲ ಹೇಳುವಾಗ ಅಮೆರಿಕ ಅದನ್ನು ಬಿಡಲಿಕ್ಕಾಗಲ್ಲ. ಆಮೇಲೆ ಮತ್ತೆ ಇರಾನು ಹಲವಾರು ಟೈಮ್ನಲ್ಲಿ ಡೆತ್ ಟು ಇಸ್ರೇಲ್, ಡೆತ್ ಟು ಅಮೇರಿಕಾ ಇದೆಲ್ಲ ಮತ್ತೆ ಮಾಡ್ತಾರೆ. ಅಂದರೆ ಥ್ರೆಟ್ ಇದೆ. ಆ ಥ್ರೆಟ್ಟನ್ನು ಇಟ್ಕೊಂಡು ಅರ್ಧಕ್ಕೆ ಬಿಡೋ ಅಂಥ ಅಮೆರಿಕ ಅಲ್ಲ ಅಂತ ನನ್ನ ಭರವಸೆ. ಎಸ್ ಸರ್. ವೆಂಕಟೇಶ್ ಸರ್, ಈಗ 21 ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೆದರೂ ಕೂಡ ಅಂತಿಮವಾಗಿ ಯಾವುದೇ ರೀತಿಯ ಒಂದು ಅಂತಿಮ ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ ಅಂತಂದಾಗ 21 ಗಂಟೆಗಳ ಕಾಲ ಏನು ಚರ್ಚೆ ಆಗಿರಬಹುದು ಅಂತೇಳಿ? ಚರ್ಚೆ ಈಗ ಫಸ್ಟ್ ಆಫ್ ಆಲ್ ನೆಗೋಷಿಯೇಷನ್ ಟೇಬಲ್ಗೆ ಬಂದದ್ದೇ ಒಂದು ದೊಡ್ಡ ಸಕ್ಸಸ್. ವೆದರ್ ಏನಂತಂದ್ರೆ ಟಾಕ್ಸ್ ಫೇಲ್ ಆಗ್ತಾವ ಅಥವಾ ಬ್ರೇಕ್ ಆಗ್ತದಂತ, ಪಾಸ್ ಆಗ್ತದಂತ. ಸೊ ಅದು ಇಬ್ರು ಹೋಪ್ಸ್ ಇಟ್ಕೊಂಡು ಬಂದಿದ್ರು. ಬಟ್ ಅಮೆರಿಕದ ಸ್ಟ್ಯಾಂಡ್ ಮತ್ತು ಒಂದು ಕಡೆ ಇರಾನದ ಸ್ಟ್ಯಾಂಡ್ ಇವೆಲ್ಲ ನೋಡಿದ್ರೆ ಅಟ್ಲೀಸ್ಟ್ ಒಂದು ಪಾಯಿಂಟ್ಗಾದ್ರೂ ಅಗ್ರಿಮೆಂಟ್ಸ್ಗೆ ಬಂದಿದ್ದಿಲ್ಲ, ಬರಕ್ಕಾಗ್ಲಿಲ್ಲ. ಬಟ್ ವೈಸ್ ಪ್ರೆಸಿಡೆಂಟ್ ನ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಏನಂತಂದ್ರೆ, ಒಂದು ಸಮ್ ಸಾರ್ಟ್ ಆಫ್ ಇಂಡಿಕೇಶನ್ ಏನ್ ಕೊಟ್ರಂತಂದ್ರೆ, ಸೀಸ್ ಫೈರ್ ಡ್ಯೂರೇಷನ್ ದಲ್ಲಿ ಇದೇನಪ್ಪ ಅಂದ್ರೆ ಟೈಮು 14 ದಿವಸ ಇದೆ. 14 ದಿವಸದಲ್ಲಿ ಎವ್ರಿ ಡೇ ಯಾವ್ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಏನಂತಂದ್ರೆ, ಈಗ ಫಸ್ಟ್ ರೌಂಡ್ ಆಫ್ ಟಾಕ್ಸ್ ಫೇಲ್ ಅಂತಾನೆ ಹೇಳ್ಬೋದು. 21 ಅವರ್ಸ್ ಟಾಕ್ ಆದ ನಂತರ ಫೇಲ್ ಆಗಿದೆ ಅಂದ್ರೆ ಏನೋ ಎರಡನೇದು ಮತ್ತೆ ಯಾರು ಬೇರೆದವ್ರು ಮೀಡಿಯೇಟ್ ಮಾಡ್ತಾರೋ ಅಥವಾ ಇದು ಮಾಡ್ತಾರೋ ನೋಡ್ಬೇಕು. ಎರಡನೇದು, ಈ ಸೀಸ್ ಫೈರ್ ಟೈಮ್ದಲ್ಲಿ ಅಮೆರಿಕದಿಂದ ಏನು ಸಂದೇಶ ಬರ್ತಾ ಇದೆಯಲ್ಲ, ಒಂಥರ ಬೆದರಿಕೆ, ಒಂದ್ಸಲ ಥ್ರೆಟ್ಸ್, ಅಂದ್ರೆ ಅವರು ಸೀಸ್ ಫೈರ್ಗೆ ರೆಡಿನೇ ಇಲ್ಲ ಅಂತ ಕಾಣಿಸ್ತದ. ಅವ್ರು ಏನಂತಂದ್ರೆ, ಅವರು ವಾಟ್ ಅಮೆರಿಕನ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಈಸ್ ಇರಾನ್ ಸುಮ್ಮನೆ ನಮ್ ಮುಂದೆ ಬರ್ರಿ, ಬೆಂಡ್ ಆಗ್ರಿ, ಕಂಪ್ಲೀಟ್ ಸರೆಂಡರ್ ಆಗ್ಲಿ ಅಂತಕೊಂಡು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇರಾನ್ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದಕ್ಕಿಂತ ಮೊದಲನು 2 ರೌಂಡ್ ಮಾತುಕತೆ ಏನಪ್ಪಾ ಅಂದ್ರೆ 28 ಫೆಬ್ರವರಿಗಿನ ಮೊದಲು, ಅಂದ್ರೆ ಆಲ್ಮೋಸ್ಟ್ 26 ಫೆಬ್ರವರಿಗೇನು, ಆ ಟೈಮ್ದಲ್ಲಿ ಸಿಚುವೇಶನ್ ಬಹಳಷ್ಟು ಬೆಟರ್ ಇತ್ತು. ಏನಂತಂದ್ರೆ ಇರಾನ್ ಆಲ್ಮೋಸ್ಟ್ ಎಲ್ಲ ಅಮೆರಿಕನ್ ಕಂಡೀಷನ್ಸ್ಗೆ ಒಪ್ಕೊಂಡಿದ್ರು. ಅಂತ ಟೈಮ್ದಲ್ಲಿ ನೀವು 28ನೇ ತಾರೀಕಿಗೆ ನೀವು ಅಟ್ಯಾಕ್ ಮಾಡ್ತೀರಿ. ಆಮೇಲೆ ಈಗ ಇರಾನ್ ಪೂರ್ತಿ ಏನಂತಂದ್ರೆ ಆಲ್ರೆಡಿ 40 ದಿವಸ ಯುದ್ಧ ಮಾಡಿದ ನಂತರ ದೇರ್ ಇಸ್ ನೋ ಕ್ವಶನ್ ಆಫ್ ಸರೆಂಡರಿಂಗ್, ವಿಲ್ ಫೇಸ್, ನೀವ್ ಏನ್ ಮಾಡ್ತೀರಿ ನಾವು ಫೇಸ್ ಮಾಡ್ತೇವೆ ಅಂತಕೊಂಡು ಒಂದು ಇದಿದೆ. ಬಟ್ ಅಮೆರಿಕನ್ಸ್ ಏನ್ ಮಾಡ್ತಾರಂತಂದ್ರೆ, ಅಮೆರಿಕಾಗ ಇರಾನಿಗೆ ಡಿಫ್ರೆನ್ಸ್ ಏನಂತಂದ್ರೆ, ಇರಾನ್ ವಾರ್ಫೇರ್ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳು, ಕಂಪ್ಲೀಟ್ ದೇಶ ಮತ್ತೆ ಪ್ರಜೆ ಅದಕ್ಕೆ ಸಪೋರ್ಟ್ ನಿಂತಿದ್ದಾರೆ. ಅಮೆರಿಕಾಗೆ ಏನಂತಂದ್ರೆ ಅದ್ರ ತದ್ವಿರೋಧ ಇದೆ. ಅಲ್ಲಿ ಯಾವ್ದು ಪಾರ್ಲಿಮೆಂಟ್ ಸಪೋರ್ಟ್ ಇಲ್ಲ, ಮತ್ತ ಒಳಗಿರ್ತಕ್ಕಂಥ ಕ್ಯಾಬಿನೆಟ್ ದಲ್ಲಿ ಅರ್ಧ ಮಂದಿದ ಸಹಮತಿ ಇಲ್ಲ, ವೈಸ್ ಪ್ರೆಸಿಡೆಂಟ್ ಯುದ್ಧದ ಸಹಮತಿ ಇಲ್ಲ. ಆಮೇಲೆ ಪಬ್ಲಿಕ್ ಏನಂತಂದ್ರೆ ಒಂದು 90 ಲಕ್ಷ ಜನ ಅಷ್ಟು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ಡಿಫರೆನ್ಸ್, ಅಮೆರಿಕದಲ್ಲಿ ದೊಡ್ಡ ಶಕ್ತಿ ಇರ್ಬೋದು, ವೆಪನ್ಸ್ ಇರ್ಬೋದು, ಅದಿರ್ಬೋದು, ಆ ಥ್ರೆಟನ್ ಮಾಡಿ ಇರಾನ್ ಏನಪ್ಪಾ ಅಂದ್ರೆ ಬೆಂಡ್ ಮಾಡ್ಬೇಕು, ಇರಾನ್ ಕಂಪ್ಲೀಟ್ಲಿ ಸರೆಂಡರ್ ಮಾಡಿಸಬೇಕು ಅಂತಕೊಂಡು ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಇಮಿಡಿಯೇಟ್ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬಟ್ ಇದು ಒಂಥರ ಅಲ್ಟಿಮೇಟ್ಲಿ ಯಾವ ತರ ಎಂಡ್ ಆಗ್ತದ ಅಂತಂದ್ರೆ ಒಂಥರ ಕೋಲ್ಡ್ ವಾರ್ ತರ ಎಂಡ್ ಆಗ್ತದ. ಅಂದ್ರೆ ಕಂಪ್ಲೀಟ್ ಒಂದು ಕಾಲಕ್ಕೆ ಇವ್ರ ಬಿಟ್ವೀನ್ ರಷ್ಯಾ ಅಂಡ್ ಅಮೆರಿಕನ್ ಇದ್ದಲ್ಲ ಕೋಲ್ಡ್ ವಾರ್ ಸಿಚುವೇಶನ್. ಸೊ ಏನಾದ್ರೂ ಮತ್ತೆ ಇಲ್ಲಿ ಇಂಟರ್ಮಿಟೆಂಟ್ ಅಟ್ಯಾಕ್ಸ್ ಆದ್ರೂ ಅಂದ್ರೆ ಮತ್ತೆ ಆಸ್ ಯೂಶುವಲ್ ಟಿಟ್ ಫಾರ್ ಟ್ಯಾಟ್ ಏನಂತಂದ್ರೆ ಯಾವ್ಯಾವ ಟಾರ್ಗೆಟ್ಸ್ ನೀವು ಹಿಟ್ ಮಾಡ್ತೀರಿ ಆ ಟಾರ್ಗೆಟ್ಸ್ ಇರಾನ್ ರಿಪ್ಲೈ ಮಾಡ್ತದೆ ಅಥವಾ ರಿಯಾಕ್ಟ್ ಮಾಡ್ತದೆ. ಮೋರೆಬರು ಚೈನಾ ಏನಂತಂದ್ರೆ ಈಗ ಸ್ಲೋಲಿ ಎಂಟ್ರಿ ಕೊಡ್ತಾ ಇದ್ದಾರೆ, ಡಿಪ್ಲೊಮೆಟಿಕಲಿ ಮತ್ತು ಮಿಲಿಟರಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಬಟ್ ಅಮೆರಿಕ ಬರೇ ಬೆದರಿಕೆ ಕೊಡ್ತದೆ ಹೊರತು ಮತ್ತೆ ಏನು ಇದು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ನೀವು ಇರಾನ್ಗೆ ಏನು ಅಲ್ಲಾಡ್ಸಕ್ ಆಗಿಲ್ಲ ಅಂಟಿಲ್ ಅಂಡ್ ಲೆಸ್ ನೀವು ಏನಪ್ಪಾ ಅಂದ್ರೆ ಗ್ರೌಂಡ್ ಫೋರ್ಸ್ ತಗೊಂಡು ಕಂಪ್ಲೀಟ್ ಟೆರೆನ್ದಲ್ಲಿ ಎಲ್ಲಿವರೆಗೆ ಎಂಟರ್ ಆಗೋದಿಲ್ಲ, ಇರಾನ್ ಬಗ್ಸಕ್ ಸಾಧ್ಯನೇ ಇಲ್ಲ. ಸೊ ದಟ್ ಇಸ್ ವೈ ಇರಾನ್ಗಿಂತ ಚೆನ್ನಾಗಿ ಗೊತ್ತು ಅವರು ಏನಂತಂದ್ರೆ ಲೆಟ್ ಅಸ್ ಸಿ ಹೌ ಇಟ್ ಪ್ರೊಸೀಡ್ಸ್ ಅಂತಕೊಂಡು ಅವರು ಡಿಪ್ಲೊಮೆಟಿಕಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಅಮೆರಿಕಗೆ ಬೆಂಡ್ ಆಗ್ತಾ ಇಲ್ಲ. ಈ ಇವತ್ತಿನವರೆಗೆ ಆ ಸಿಚುವೇಶನ್ ಇದೆ. ಎಸ್, ಓಕೆ. ಮಧುಕರ್ ಸರ್, ಈಗ ಮಾತುಕತೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈಗಾಗಲೇ 50% ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿವೆ, ಸಿಗಬೇಕಾಗಿರುವಂಥ LPG ಸಿಗ್ತಾ ಇಲ್ಲ, ಇದೆಲ್ಲ ಸಮಸ್ಯೆ ಇತ್ತು, ಇನ್ಮೇಲೆ ಸರಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈಗ ಮತ್ತೆ ಈ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ? ಈಗ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಇದೆ? ಎಸ್, ಈಗ 21 ಗಂಟೆಗಳ ಕಾಲ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನವನ್ನ ಪಟ್ಟರು. ಬಹುಶಃ ನಮ್ಮೆಲ್ಲರಿಗೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಸಂತಸ ಇತ್ತು, ಖುಷಿ ಆಗ್ತಾ ಇತ್ತು, ಏನೋ ಒಂದು ಹಂತಕ್ಕೆ ಬರ್ಬೋದು ಅಂತೇಳಿ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಮಗೂ ಕೂಡ ಡೌಟ್ ಇತ್ತು, ಅಷ್ಟು ಈಸಿಯಾಗಿ ಇದು ಇತ್ಯರ್ಥ ಆಗಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಎರಡೂ ದೇಶಗಳು ಅವರು ತಮ್ಮ ತಮ್ಮ ಪ್ರತಿಷ್ಠೆಯನ್ನ ಬದಿಗಿಟ್ಟು ಬಂದಾಗ ಅಥವಾ ಅವರ ಸವಾಲುಗಳು ಅಥವಾ ಅವರ ಒಪ್ಪಂದಗಳಿಗೆ ಏನೇನು ಪಾಯಿಂಟ್ಸ್ ಗಳನ್ನ ಹಾಕಿದ್ದಾರೆ ಅದರಲ್ಲಿ ಅವ್ರೇನಾದ್ರೂ ಸ್ವಲ್ಪ ರಾಜಿ ಮಾಡ್ಕೊಳ್ಳಿಕ್ಕೆ ಎರಡೂ ಸಮ್ಮತಿಯನ್ನ ಸೂಚಿಸಿದಾಗ ಮಾತ್ರ ಅದು ಒಂದು ಒಪ್ಪಂದ ಅಥವಾ ಒಂದು ಒಡಂಬಡಿಕೆಗೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಅಮೆರಿಕ ಯುದ್ಧ ಸ್ಟಾರ್ಟ್ ಆಗುವ ಮುಂಚೆ ಪ್ರತಿಯೊಬ್ಬರಿಗೂ ಗೊತ್ತು ಇರಾನ್ ಖಂಡಿತವಾಗಿಯೂ ಇಷ್ಟು ದಿನ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕ್ಷಣಕ್ಕೂ ಕೂಡ ಇರಾನ್ ಅವರು ನಾವು ಬಿಟ್ಟುಕೊಡೋದಿಲ್ಲ, ನಾವು ಸೋಲನ್ನ ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಅವರ ಸ್ಟೇಟಸ್ ಅನ್ನ ಅವ್ರು ಈಗಾಗಲೇ ತೋರಿಸಿದ್ದಾರೆ. ಹಾಗಾಗಿ ಈ ಎರಡು ರಾಷ್ಟ್ರಗಳು ಬಹುಶಃ ಅಲ್ಲಿಯ ಪ್ರಜೆಗಳ ಮತ್ತು ಜಗತ್ತಿನಾದ್ಯಂತ ಬೇರೆ ಬೇರೆ ಕಂಟ್ರಿಯ ಪ್ರಜೆಗಳ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಬಹಳಷ್ಟು ಈಗ ಆಗ್ತಾ ಇರೋದು 2-3 ದೇಶದಲ್ಲಿ ಯುದ್ಧ ಇದ್ರೂ ಕೂಡ ತೊಂದರೆ ಆಗ್ತಾ ಇರೋದು ಜಗತ್ತಿನಾದ್ಯಂತ. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಅವ್ರೇನಾದ್ರೂ ಒಂದು ಒಪ್ಪಂದಕ್ಕೆ ಬಂದ್ರೆ ಖಂಡಿತವಾಗಿಯೂ ಮುಂದಕ್ಕೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರ ಜೀವನವೂ ಕೂಡ ಸುಗಮವಾಗುತ್ತೆ. ಈಗಾಗಲೇ ಗ್ಯಾಸ್ ಇಲ್ಲದೆ ನಮ್ಮ ಹೋಟ್ಲ್ ಉದ್ಯಮ ಇರ್ಬೋದು, ಬೇರೆ ಇಂಡಸ್ಟ್ರಿಗಳು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ತಮ್ಮ ದಿನನಿತ್ಯದ ಜೀವನವನ್ನ ಚಾಲಿಸ್ಕೊಳ್ಳಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಕಾಳಸಂತೆಯಲ್ಲಿ ಗ್ಯಾಸ್ ಅನ್ನ ಮಾರ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಕೇಳಿದಾಗ ಸರ್ಕಾರದವರು ಇಲ್ಲ ನಿಮಗೆ 70% 80% ನಾವು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದು ಎಲ್ಲಿ ಹೋಗಿದೆ, ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನುವ ಬಗ್ಗೆ ನಮ್ಗೆ ಸರಿಯಾದ ಐಡಿಯಾ ಕೂಡ ಇದೆ. ಆ 1800 ರೂಪಾಯಿ 2000 ಸಿಲಿಂಡರ್ನ 5000ದಿಂದ 6000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನ ಬದಿಗೆ ತರಿಸ್ಲಿಕ್ಕೆ ಬಹುಶಃ ಯುದ್ಧ ಒಂದು ಒಪ್ಪಂದಕ್ಕೆ ಬಂದ್ರೆ ಖಂಡಿತವಾಗಿಯೂ ಅದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಖುಷಿ ಕೊಡುವಂತ ವಿಚಾರ. ಎರಡನೇದು ಬಹುಶಃ ಅಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನುವಂತ ಪ್ರಶ್ನೆ ಇಲ್ಲ. ಗೆದ್ದವನು ಸೋಲ್ತಾನೆ, ಸೋತವನು ಸಾಯ್ತಾನೆ. ಆ ರೀತಿಯ ಪ್ರಶ್ನೆ ಇವತ್ತು ಅವರಲ್ಲಿ ಬಂದಿದೆ. ನೋಡೋಣ ಮುಂದಕ್ಕೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಪುನಃ ನಾವು ಯೋಚನೆ ಮಾಡಬೇಕಾಗತ್ತೆ. ಎಸ್, ಓಕೆ. ಮರೇಂಕ ಸರ್, ಈಗ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆ ಆಗ್ಬೋದು? ಈಗ ಈ ಎರಡು ದೇಶದ ಬೆಳವಣಿಗೆ ಅಂದರೆ ಈ 3 ದೇಶದ ಬೆಳವಣಿಗೆ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಬಟ್ ಇದ್ರ ಎಫೆಕ್ಟ್ ಆಗೋದು ಆ 3 ದೇಶಕ್ಕೆ ಆದರೆ ಪರವಾಗಿಲ್ಲ, ಅವ್ರು ಗುದ್ದಾಡ್ಕೊಂಡು ಏನಾರಾಗಲಿ. ಬಟ್ ಇದು ಭಾರತ ದೇಶಕ್ಕೆ ಅದರ ಎಫೆಕ್ಟ್ ತಡ್ತಾ ಇದೆಯಲ್ಲ. ಭಾರತ ದೇಶಕ್ಕೆ ಎಫೆಕ್ಟು, ಯಾಕಂದ್ರೆ ನಮ್ಮ ಹತ್ರ ನಮ್ಮದು 80% ಇಂಪೋರ್ಟ್ ಮಾಡೋದು ನಾವು. ಎಷ್ಟು 80%, 80% ಅಷ್ಟು ನಾವು ಆಯಿಲ್ ಆ್ಯಂಡ್ ಗ್ಯಾಸಿಂದ ಬೇರೆ ತೊಗೊಳ್ತೀವಿ. ಅದರಲ್ಲಿ 40% ಸ್ಟೇಟ್ ಆಫ್ ಹಾರ್ಮೋನ್ಸಿಂದನೇ ಬರ್ತಾ ಇದೆ. ಆದ್ದರಿಂದ ನಮಗೆ ಡೈರೆಕ್ಟ್ ಎಫೆಕ್ಟ್ ಇದೆ. ಇದು ಡೈರೆಕ್ಟ್ ನಮ್ಗೆ ಕೇಳಿದ್ರೆ ಎನರ್ಜಿ ವಾರ್ ನಮ್ಮ ಮೇಲೆ ಹೇರ್ದಂಗಿದೆ. ಇದು ಎನರ್ಜಿ ವಾರ್ ಅಂದರೆ ಇಂಧನದ ಯುದ್ಧ ಭಾರತದ ಮೇಲೆ ಹೇರ್ದಾಗಿದೆ. ಅವರಿಬ್ಬರು ಜಗಳದಲ್ಲಿ ನಾವು ಕಷ್ಟಪಡೋ ಥರ ಇದೆ.
ಆ್ಯಂಡ್ ಇದು ವಾರ್ ನಿಲ್ಲಿಲ್ಲ ಅಂದರೆ ಇದು ಇದಕ್ಕಿಂತ ವರ್ಸ್ಟ್ ಆಗೋ ಸಿಚುವೇಶನ್ 100% ಇದೆ. ಇದರಲ್ಲಿ ನಮಗೆ ಈಗಾಗಲೇ ನೋಡ್ತಾ ಇದ್ದೀರಾ, ಆಟೋ LPG ಇರ್ಬೋದು, ಅಥವಾ ಹೋಟೆಲ್ಗಳಿಗೆ ಪೂರೈಕೆ ಆಗದಿರೋ ವಿಚಾರಗಳು ಇದೆಲ್ಲ ಇರ್ಬೋದು. ಬಟ್ ನಾನು ಕೇಳಿದ್ರೆ ಈ ಕೆಲವು ನನಗೆ ವೆರಿಫೈ ಮಾಡಲಿಕ್ಕಾಗಲ್ಲ, ಬಟ್ ಇದು ಒಂದು ಶಂಕೆ ಇದೆ. ಈಗಾಗಲೇ ಸುಮಾರು ಎಲೆಕ್ಷನ್ ನಡೀತಾ ಇರೋ ಸ್ಟೇಟ್ಸ್ಗಳಿಗೆ ಸುಮಾರು ಫುಲ್ಫಿಲ್ಮೆಂಟ್ ಅಲ್ಲಿ ಹೋಗಿದೆಯಾ, ಎಲೆಕ್ಷನ್ ಇಶ್ಯೂ ಆಗಬಾರ್ದು ಅನ್ನೋದು. ಅಲ್ಲಿ ಹೋದ ಮೇಲೆ ಆ ಭಾಗದಲ್ಲಿ 2 ಕ್ಷೇತ್ರಗಳಲ್ಲಿ ಸಮಸ್ಯೆ ಇಲ್ಲ ಅಂತ ಈಗ ಅಂದರೆ ಈ ಮೊನ್ನೆ 4ನೇ ನಮ್ಮ 9ನೇ ತಾರೀಕುವರೆಗೂ ಇಲ್ಲಿ ಬೇರೆ ಕಡೆನೂ ಇತ್ತು, ನಮ್ಮ ಸ್ಟೇಟು ಇತ್ತು, ಸುಮಾರು ಸ್ಟೇಟ್ಗಳಿತ್ತು, ಅಸ್ಸಾಮು ಅದು ಇತ್ತು. ಈಗ ಉಳಿದಿರೋದು ಯಾವುದು ವೆಸ್ಟ್ ಬೆಂಗಾಲು, ತಮಿಳ್ನಾಡು, ಅಂಥ ಕಡೆಗೆ ಏನಾದರೂ ಡೈವರ್ಷನ್, ಇದು ನಾನು ವೆರಿಫೈ ಮಾಡೋಕ್ಕೆ ಹೇಳ್ತಾ ಇಲ್ಲ, ಇದು ಒಂದು ಕಾರಣ ಇರ್ಬೋದು. ಎಲೆಕ್ಷನ್ ಇಶ್ಯೂ ಆಗಬಾರ್ದು ಅನ್ನೋದಕ್ಕೆ ಸರ್ಕಾರ ಏನಾದರೂ ಗ್ಯಾಸ್ಗಳನ್ನ ಅದು LPG ಎಲ್ಲ ಡೈವರ್ಟ್ ಮಾಡಿದರೆ ಅದು 23 ಅಥವಾ 29 ನಂತರ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಅನಿಸುತ್ತೆ, ಪ್ರೊವೈಡೆಡ್ ಈ ಯುದ್ಧ ನಿಲ್ಲೋದು. ಯುದ್ಧ ನಿಲ್ಲೋ ಅಂಥ ಪಿಕ್ಚರ್ ನನಗಂತೂ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ಇದರಲ್ಲಿ ಯಾರೊಬ್ಬರು ಸೋಲ್ಲೇಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರಲ್ಲೊಬ್ಬರು ಸೋತ್ರೇನೆ ಇದಾಗೋದು. ಬಟ್ ಇರಾನ್ ಕೂಡ ಗ್ರೌಂಡ್ ವಾರ್ಫೇರ್ನಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ, ಲಕ್ಷಾಂತರ ಜನ ಪ್ರಾಣ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅವರು ರಷ್ಯಾ US ಕೋಲ್ಡ್ ವಾರ್ ಥರ ಅನ್ನೋದಕ್ಕಿಂತ ಇರಾಕ್ ಹೆಂಗಾಗಿತ್ತು, ರೆಜಿಮ್ ಚೇಂಜ್ ತಾನೆ ಬೇಕಾಗಿರೋದು ಇವ್ರಿಗೇನು ರೆಜಿಮ್ ಚೇಂಜ್ ಇಲ್ಲ. ಅಂದರೆ ರೆಜಿಮ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಈ ಇರಾನ್ ವಾರ್ ನಿಲ್ಲಲ್ಲ. ಅದು ಬೇಕು, ಅವ್ರ ನ್ಯೂಕ್ಲಿಯರ್ ಆಂಬಿಷನ್ ಬಿಡಬೇಕು, ಪ್ಲಸ್ ಅವರಿಗೆ ಆಯಿಲ್ ಸ್ಟ್ರೈಟ್ ಆಫ್ ಹಾರ್ಮಸ್ದು ಆಕ್ಸೆಸ್ ಕೊಡಬೇಕಂತ ಹೇಳ್ತಾ ಇದ್ದಾರೆ. ಇವು 3 ಟಫ್ ಕೆಲಸಗಳೇ. ಇರಾಕ್ ಥರ ಸಿಚುವೇಶನ್ ಆಗೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆ ಹೊರತು ಇದು ಕೋಲ್ಡ್ ವಾರ್ ಥರ ಎಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಮೇಲೆ ನಮಗೆ ಅತ್ಯಂತ ಭೀಕರ ಪರಿಣಾಮ ಬೀಳೋ ಚಾನ್ಸಸ್ ಇದೆ. ಇದಕ್ಕೆ ಭಾರತ ಸರ್ಕಾರ, ಆಮೇಲೆ ನಾವು ಸಿಟಿಸನ್ಸು, NGOಸು, ಗೌರ್ಮೆಂಟು ಎಲ್ಲರೂ ಪ್ರತಿಯೊಬ್ಬರು ರೆಡಿ ಇರಬೇಕು. ಆಮೇಲೆ ಎಲ್ಲೋ ದೂರದಲ್ಲಿ ಆಗ್ತಾ ಇರೋ ಒಂದು ಲಿಮಿಟೆಡ್ ಗ್ಲೋಬಲ್ ಕಾನ್ಫ್ಲಿಕ್ಟ್ಗೆ ಇಷ್ಟು ಹೊಡೆತ ಬಿದ್ದರೆ ನಮಗೆ, ನಾವೇನಾದರೂ ಇದರಲ್ಲಿ ಭಾಗಿಯಾಗಿದ್ದರೆ, ಇಂಡಿಯಾದೇನಾದ್ರು ನಮ್ಮ ಮೇಲೆ ಈ ಥರ ಒಂದು ಯುದ್ಧ ಆಗಿದ್ದರೆ ನಮ್ಮ ಪ್ರಿಪೇರ್ಡ್ನೆಸ್ ಎಲ್ಲಿದೆ, ಅದು ಬಹಳ ಯೋಚನೆ ಮಾಡಬೇಕಾಗ್ತದೆ. ನಮ್ಮದೇ ಆದಂಥ ಯಾವುದಾದ್ರು ಇದರಲ್ಲಿ ವಾರ್ನಲ್ಲಿ ಹಿಂಗಾದರೆ ನಾವು ಜನ ಆದವರು, ಸರ್ಕಾರ ಆದವರು ಯಾವ ಲೆವೆಲ್ಗೆ ಪ್ರಿಪೇರ್ಡ್ನೆಸ್ ಇದ್ದೀವಿ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಇದು ಒಂಥರ ಲೆಸನ್ ಅಥವಾ ಒಂದು ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಕಾದು ನೋಡಬೇಕಾಗಿದೆ. ಬಟ್ ಅತ್ಯಂತ ಯಾವಾಗ ನಿಮಗೆ ಜನಸಾಮಾನ್ಯರ ಮೇಲೆ, ಹೋಟೆಲ್ಸ್ ಬಿಸ್ನೆಸ್, ಸ್ಮಾಲ್ ಬಿಸ್ನೆಸ್ಸು, ಆಟೋದವರು, ಇವರೆಲ್ಲದ್ರ ಮೇಲೆ ಪರಿಣಾಮ ಬಿದ್ದಾಗ 100% ಬಿಸ್ನೆಸ್ಗೆ ಹೊಡೆತ ಬೀಳ್ತದೆ. ಬಿಸ್ನೆಸ್ ಹೊಡೆತ ಬಿದ್ದರೆ ನಿಮ್ಮ ಡೈಲಿ ಅರ್ನಿಂಗ್ ಡಿಗ್ನಿಟಿ ಅಂದರೆ ನಿಮಗೆ ಪ್ರತಿಯೊಂದು ದಿನ ಅರ್ನ್ ಮಾಡಬೇಕಾಗಿರೋ ದುಡ್ಡೇ ನಿಮಗೆ ಸಿಕ್ಕಲಿಲ್ಲ ಅಂದರೆ ಸ್ವಲ್ಪ ಸಿವಿಲ್ ಅನ್ರೆಸ್ಟ್ ಕೂಡ ಚಾನ್ಸಸ್ ಇದೆ ಅಂತ ನಾನು ಹೇಳೋದು. ವೆಂಕಟೇಶ್ ಸರ್, ಈಗ ಅಮೆರಿಕ ಹೇಳ್ತಾ ಇರೋದು ನ್ಯೂಕ್ಲಿಯರ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಕೊಡಲ್ಲ ಅಂತೇಳಿ. ಬಟ್ ಅಮೆರಿಕದ ಉದ್ದೇಶ ಏನು? ಅಂದರೆ ನ್ಯೂಕ್ಲಿಯರ್ ಬಳಸಬಾರ್ದು ಅನ್ನೋದು ಇದೆಯಾ, ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ, ಹೇಗೆ ಅಂತೇಳಿ? ಈಗ ನೋಡ್ರಿ, ಒಂದು ಸಲ ಓಲ್ಡ್ ಕ್ಲಿಪ್ಸ್ ನೋಡಿರ್ಬೇಕು. ಏನಂತಂದ್ರೆ, ಒಂದು ಕಾಲಕ್ಕೆ UN ದಲ್ಲಿ ಇವನ್ ಪಾಕಿಸ್ತಾನಕ್ಕೂ ಕೂಡ ನೀವು ಅಟಮ್ ಬಾಂಬ್ ತಯಾರು ಮಾಡಬಾರ್ದು ಅಂತಕ್ಕೊಂದು ಒಂದು ಗಡುವು ಕೊಟ್ಟಿದ್ರು. ಯಾರು? ಯುನೈಟೆಡ್ ನೇಷನ್ಸ್. ಆ ಯುನೈಟೆಡ್ ನೇಷನ್ಸ್ ದಲ್ಲಿ ಏನಂತಂದ್ರೆ, ಜುಲ್ಫಿಕರ್ ಅಲಿ ಭುಟ್ಟೋ ಆಗಿನ ಪ್ರೈಮ್ ಮಿನಿಸ್ಟರ್ ಆ ಪೇಪರ್ ಹರಿದಾಕಿ ಬಂದು, ಅಲ್ಲಿ ಬ್ಲಡಿ ವೆಲ್ ಮೇಕ್ ಮೈ ನ್ಯೂಕ್ಲಿಯರ್ ಬಾಂಬ್, ಲೆಟ್ ಮಿ ಸಿ ಹೂ ವಿಲ್ ಸ್ಟಾಪ್ ಅಂತಕ್ಕೊಂದು. ಒಂದ್ ವೇಳೆ ಇರಾನ್ಗೆ ಏನಾದ್ರೆ ನ್ಯೂಕ್ಲಿಯರ್ ಬಾಂಬ್ ಮಾಡತಕ್ಕಂಥದ್ದು ಅವ್ರದ್ದು ವಿಲ್ ಪವರ್ ಇದ್ರೆ, ಅಮೆರಿಕ ಆಗ್ಲಿ ಯಾರಿಗೆ ಸ್ಟಾಪ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಭಯ ಇರೋದು ಏನಂತಂದ್ರೆ, ಅವ್ರ ನ್ಯೂಕ್ಲಿಯರ್ ವೆಪನ್ಗೆ ಆಯ್ತಂತಂದ್ರೆ ಇಸ್ರೇಲ್ ಹೋಗ್ಬಿಡ್ತದ, ಅಥವಾ ಕಂಪ್ಲೀಟ್ ಮಿಡ್ಲ್ ಈಸ್ಟ್ ದಲ್ಲಿ ಅಮೆರಿಕದ ಒಂದು ಕಂಟ್ರೋಲ್ ಹೋಗ್ಬಿಡ್ತದ ಅಂತಕ್ಕೊಂದು ಅವ್ರಿಗೆ ಅವ್ರಿಗೆ ಥ್ರೆಟ್ ಇದ್ದದ್ದು ಇದೆ. ನ್ಯೂಕ್ಲಿಯರ್ ವೆಪನ್ಸ್ ಏನ್ ಪ್ರೊಸೆಸ್ ಮಾಡ್ತಾರೋ, ನ್ಯೂಕ್ಲಿಯರ್ ವೆಪನ್ಗೆ ಕನ್ವರ್ಟ್ ಮಾಡ್ತಾರೋ ಈ ಯುರೇನಿಯಂ ಅಂತಕ್ಕೊಂದು. ಈಗಿರ್ತಕ್ಕಂಥ ಯುರೇನಿಯಂ ಈಗ ಆಲ್ರೆಡಿ ಅವ್ರ ಮಾತುಕತೆಯಲ್ಲಿ ಯುರೇನಿಯಂ ಇಸ್ ಔಟ್ ಆಫ್ ಕ್ವಶನ್, ನ್ಯೂಕ್ಲಿಯರ್ ಇಶ್ಯೂ ನೀವು ಔಟ್ ಆಫ್ ಕ್ವಶನ್, ನಾವು ನೆಗೋಷಿಯೇಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ enriched uranium, it is not only for making bombs, it is for many other purposes. ಎಲ್ಲ ಏನಂತಂದ್ರೆ ಹಾಸ್ಪಿಟಲ್ ಇಂಡಸ್ಟ್ರಿ, ಎಲೆಕ್ಟ್ರಿಕಲ್ ಇಂಡಸ್ಟ್ರಿ, ಮತ್ತೆ ಏನಂತಂದ್ರೆ ಎನರ್ಜಿ ಸೆಕ್ಟರ್, ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡಬಹುದು. ಬಟ್ ಬೈ ಚಾನ್ಸ್ ಇವರು ಬಾಂಬ್ ಮಾಡ್ಕೊಂಡ್ಬಿಟ್ರೆ ಅಂತಕ್ಕೊಂದು ಅಮೆರಿಕೆಗೆ ಒಂದು ಡೌಟ್ ಇರ್ತದೆ. ಬಟ್ ಒಬ್ಬ ನ್ಯೂಕ್ಲಿಯರ್ ಸ್ಟೇಟ್, ಈಗ ನೋಡಿ, ಈಗ ಬರೀ ಅಮೆರಿಕ ಏನಪ್ಪಾ ಅಂದ್ರೆ ಒಂದು ಇರಾಕ್ ವಿರುದ್ಧ ಅವ್ರ ಹತ್ರ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ. ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ಏನು?
ಅಟಮ್ ಬಾಂಬ್ ಇರ್ಬೋದು, ಕೆಮಿಕಲ್ ವೆಪನ್ಸ್ ಇರ್ಬೋದು, ಬಯಾಲಜಿಕಲ್ ವೆಪನ್ಸ್ ಇರ್ಬೋದು ಅಂತ ಆ ಒಂದು ಫ್ರೇಮ್ ವರ್ಕ್ ಹಿಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಕೊನೆವರೆಗೆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇರಾಕ್ದಲ್ಲಿ ಸಿಗ್ಲಿಲ್ಲ. ಅದೇ ತರ ಇರಾನ್ ಮೇಲೆ ಇವರು ನಮ್ಮ ಹತ್ರ ಯುರೇನಿಯಂ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾವು ಇದನ್ನ ಮಿಲಿಟರಿ ಯೂಸ್ ಮಾಡೋದಿಲ್ಲ, ನಾವು ಸಿವಿಲ್ ಯೂಸ್ ಸಲುವಾಗಿ ನಮ್ಗೆ ಬೇಕದು ಅಂತಕ್ಕೊಂದು ಈಗ ಈಗ ಇಂಟರ್ನ್ಯಾಷನಲ್ ಏಜೆನ್ಸಿ IAEA ಏನಿದೆ, ದಟ್ ಇಸ್ ದ ಅಥರೈಸ್ಡ್ ಏಜೆನ್ಸಿ. ಏನಪ್ಪ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ, ಅವ್ರು ಬರ್ತಾರ, ಇನ್ಸ್ಪೆಕ್ಟ್ ಮಾಡ್ತಾರ, ಎಲ್ಲ ಮಾಡ್ತಾರ, ಅವರು ರಿಪೋರ್ಟ್ ಕೊಡ್ತಾರ ಏನಂತಂದ್ರೆ ಇವ್ರದ್ದು ನ್ಯೂಕ್ಲಿಯರ್ ವೆಪನ್ ಏನು ತಯಾರಾಗಿಲ್ಲ ಅಥವಾ ತಯಾರಾಗ್ತಕ್ಕಂಥ ಸ್ಥಿತಿನೂ ಇಲ್ಲ ಅಂತಕ್ಕೊಂದು. ಈ ಅಮೆರಿಕ ಯಾರು ಹೇಳುದು ಅಂದ್ರೆ ಯುದ್ಧ ಮಾಡ್ಬೇಕು, ಅಲ್ಲಿ ಕಾನ್ಕ್ವರ್ ಮಾಡ್ಬೇಕು, ಆಯಿಲ್ ಸಲುವಾಗಿ ಒಂದು ಸ್ಟೇಟ್ ಅನ್ನು ಏನಪ್ಪಾ ಅಂದ್ರೆ ಡಿಸ್ಟಾಬ್ಲೈಸ್ ಮಾಡ್ಬೇಕು, ಒಂದು ಕಂಟ್ರಿ ಡಿಸ್ಟಾಬ್ಲೈಸ್ ಮಾಡ್ಬೇಕಂತಕೊಂಡು ಇವ್ರು ಒಂದು ನ್ಯೂಕ್ಲಿಯರ್ ಅಂತ ಹಿಡ್ಕೊಂಡು ನೆಪ ಹಿಡಿದಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಅವರು ಒಂದು ವೇಳೆ ಇರಾನ್ ಮನಸ್ಸು ಮಾಡಿದ್ರೆ ಉದ್ದೇಶ ಏನು, ಅಮೆರಿಕದ ಉದ್ದೇಶ ಏನ್ ಸರ್? ಅಂದ್ರೆ ಈ ನ್ಯೂಕ್ಲಿಯರ್ ನೆಪ ಇಟ್ಕೊಂಡು ಅವ್ರನ್ನ ಸರ್ವನಾಶ ಮಾಡೋದು, ಭೂಪಟದಲ್ಲಿ ಕಿತ್ತು ಬಿಸಾಕ್ತಿವಿ ಅನ್ನೋದು ಅಂದ್ರೆ ಈಗ ನ್ಯೂಕ್ಲಿಯರ್ ವೆಪನ್ಸ್ ಅಕ್ವೈರ್ ಮಾಡಿದ್ರು ಅಥವಾ ಮಾಡಿದ್ರ ಅಂತಿಕ್ಕೋ. ಈಗ ಪ್ರೆಸೆಂಟ್ಲಿ ಅವ್ರ ಹತ್ರ ಏನಂತಂದ್ರೆ 460 kgs ಆಫ್ ಯುರೇನಿಯಂ ಏನಿದೆ, ಎನ್ರಿಚ್ಡ್ ಯುರೇನಿಯಂ, ಅದರಿಂದ ಒಂದು 8 to 9 ಬಾಂಬ್ಸ್ ಆಗ್ತಾವ, ನ್ಯೂಕ್ಲಿಯರ್ ಬಾಂಬ್ಸ್. 8 to 9 ನ್ಯೂಕ್ಲಿಯರ್ ಬಾಂಬ್ಸ್ ಆಯ್ತಂದ್ರೆ ಅವ್ರ ಪ್ರಯೋಗ ಯಾರ ಮೇಲೆ ಮಾಡ್ತಾರ? ಇಸ್ರೇಲ್ ಮೇಲೆ ಮಾಡ್ತಾರ. ಸೊ ದಟ್ ಈಸ್ ದ ವರಿ ಅಮೆರಿಕಗೆ. ಬಟ್ ಇವ್ರು ಏನಂತಂದ್ರ ಇವ್ರು ಎಲ್ಲ ಅಕಾರ್ಡ್ ಸೈನ್ ಮಾಡಿ ಕೊಡ್ತಾ ಇದ್ದಾರೆ. ಏನಂತಂದ್ರ ಎಲ್ಲ ಈಗ ವಿ ಆರ್ ರೆಡಿ ಟು ಹ್ಯಾಂಡ್ ಓವರ್ ಆಲ್ಸೋ. ಯಾಕಂದ್ರೆ ಪ್ರೀ 28 ಫೆಬ್ರವರಿದು ಇರಾನದ ಕಂಡೀಷನ್ ಏನಂತಂದ್ರೆ ಬೇಕಿದ್ರೆ ಆ ಯುರೇನಿಯಂ ನಾವು ಬೇರೆ ಕಂಟ್ರಿ ಕೊಡ್ತೀವಿ, ಇಲ್ಲ ನಿಮ್ಗೆ ವಾಪಸ್ ಕೊಡ್ತೀವಿ, ನಾವು ನ್ಯೂಕ್ಲಿಯರ್ ವೆಪನ್ಸ್ ಅದು ಏನಪ್ಪಾ ಅಂದ್ರೆ ಗುರಿ ನಮ್ಮದಿಲ್ಲ ಅಂತಕ್ಕೊಂದು. ಬಟ್ ಅದೇ ಸ್ಟ್ಯಾಂಡ್ ಯುದ್ಧ ಆದ ನಂತರ ಈಗ ಚೇಂಜ್ ಆಗಿದೆ ಇರಾನ್ದು. ಯಾಕಂತಂದ್ರೆ ಮೊದಲು ನಾವು ಅಶ್ಯೂರೆನ್ಸ್ ಏನ್ ಕೊಟ್ಟಿದ್ವಿ, ಇಷ್ಟೆಲ್ಲ ಅಶ್ಯೂರೆನ್ಸ್ ಕೊಟ್ಟು ಮಾತುಕತೆ ಕರೆಕ್ಟ್ ಆಗಿ ನಡೀತಾ ಇದ್ವು. ಅಮೆರಿಕನ್ ಕಂಡೀಷನ್ ಪ್ರಕಾರ ನಡಿಬೇಕಾದ್ರೆ ನೀವು ಬ್ಯಾಕ್ ಸ್ಟಾಪ್ ಮಾಡಿದ್ರಿ, ಬಂದು ಬೆನ್ನಲ್ಲಿ ಚೂರಿಟ್ರಿ. ನಮ್ಮ ಏನಪ್ಪಾ ಅಂದ್ರೆ ನಮ್ಮ ಸುಪ್ರೀಂ ಲೀಡರ್ ಕೊಂದ್ರಿ, 48 ಇದನ್ನ ಕೊಂದ್ರಿ, 168 ಮಕ್ಕಳನ್ನ ಕೊಂದ್ರಿ. ಆಮೇಲೆ ಏನಂತಂದ್ರೆ ಎಲ್ಲ ಎಕನಾಮಿಕ್ ಟಾರ್ಗೆಟ್ಸ್ ಡಿಸ್ಟ್ರಾಯ್ ಮಾಡಕತ್ತಾರ. ಈಗ ಯಾವ ಕಾರಣಕ್ಕೆ ಇರಾನ್ ಸರೆಂಡರ್ ಆಗ್ಬೇಕು ಹೇಳೋದು? ವೈ ಶುಡ್ ದೇ ಸರೆಂಡರ್? ಅದ್ರ ಸಲುವಾಗಿ ಅವರು ಏನಂತಂದ್ರೆ ಮಿಲಿಟರಿ ಸಲುವಾಗಿ ಅವ್ರಿಗೆ ಒಂದ್ ದಿವಸ ಇರಾನಿಗೆ ಗೊತ್ತಿತ್ತು ಏನಂತಂದ್ರೆ ವಾಟ್ ದೇ ಹ್ಯಾವ್ ಸೀನ್ ಇನ್ ಸಿರಿಯಾ ಅಂಡ್ ಇರಾಕ್ ಮತ್ತೆ ಲಿಬಿಯಾದಲ್ಲಿ ಇವ್ರು ಯಾವ ತರ ಮಾಡ್ತಾ ಇದ್ದಾರೆ ಎಂಬುದು ಅವ್ರಿಗೆ ಒಂದ್ ದಿವಸ ಐ ಹ್ಯಾವ್ ಟು ಫೈಟ್ ಇಸ್ರೇಲ್ ಮತ್ತು ಅಮೆರಿಕ ಟುಗೆದರ್ ಅಂತಕೊಂಡು ಅವ್ರು 40 ವರ್ಷದಿಂದ ತಯಾರು ಮಾಡಿದ್ದಾರೆ. ದಟ್ ಈಸ್ ದ ರೀಸನ್ ಅಮೆರಿಕಗೆ ಏನಪ್ಪಾ ಅಂದ್ರೆ ಬಿಗ್ ಸೆಟ್ ಬ್ಯಾಕ್ ಆದದ್ದು ಏನಂತಂದ್ರೆ 40 ದಿವಸ ಆದ್ರೂ ಇವ್ರು ಮಣಿತಾ ಇಲ್ಲ, ಹೆದರ್ತಾ ಇಲ್ಲ. ಮತ್ತೇನಂತಂದ್ರೆ ಫಸ್ಟ್ ಕ್ಲಾಸ್ ಆಗಿ ನಮ್ದು ಇಡೀ ಎಂತ ಸೊಫಿಸ್ಟಿಕೇಟೆಡ್ ಏರ್ಕ್ರಾಫ್ಟ್ಸ್, ಸೊಫಿಸ್ಟಿಕೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಬರೇ ಒಂದು ಡ್ರೋನ್ ತಗೊಂಡು ಹೊಡೆದು ಹಾಳು ಮಾಡ್ತಾ ಇದ್ದಾರಲ್ಲ ಅಂತಕೊಂಡು ಒಂದು ಈಗೋ ಪ್ರಾಬ್ಲಮ್ಸ್ ಇರ್ತದ. ಮತ್ತೆ ಈಗ 2 ಕ್ವೆಶ್ಚನ್ ಮಾರ್ಕ್ ಇದೆ. ಒಂದು ಅಮೆರಿಕ ಇದು ಆಸ್ ಎ ಸೂಪರ್ ಪವರ್ ಅಂತ ಕಂಟಿನ್ಯೂ ಆಗ್ತದೋ ಇಲ್ಲೋ ಒಂದು. ಎರಡನೇದು ಇವೆಲ್ಲ ಇಕ್ವಿಪ್ಮೆಂಟ್ ಇರಾನ್ ಅಂತ ಕಂಟ್ರಿ ಹೊಡೆದ್ ಹಾಕಿತ್ತಂತಂದ್ರೆ ನಿಮ್ಮ ವೆಪನ್ ಪರ್ಚೇಸರ್ಸ್ ಯಾರ ಈಗ ಏನಪ್ಪಾ ಅಂದ್ರೆ ಆರ್ಮ್ಸ್ ಲಾಬಿ ಏನಿರ್ತದಲ್ಲ ಅವ್ರು ಏನೋ ತಿಳ್ಕೊಂತಾರ, ಈ ವೆಪನ್ F-35 ಹೊಡೆದ್ರು, F-15 ಹೊಡೆದ್ರು, ಬ್ಲಾಕ್ ಹಾಕ್ ಹೊಡೆದ್ ಬಿಟ್ರು ಅಂದ್ರೆ ನಿಮ್ ವೆಪನ್ ಖರೀದಿ ಯಾರು ಮಾಡ್ತಾರ? ಇವ್ರು ಯುದ್ಧದ ಕೈ ಮೊದಲು ಹೇಳ್ಕೊಂಡಿದ್ ಏನಂತಾರಪ್ಪ ಅಂದ್ರೆ F-35 ನ ಸ್ಕೈದಲ್ಲೇ ಕಾಣಿಸೋದಿಲ್ಲ, ಇದೇ ಕಾಣಿಸೋದಿಲ್ಲ, ಅದನ್ನ ಹೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೊಚ್ಕೊಂಡವ್ರೆ ಅವ್ರೆ ಬಂದಿ ನಮ್ ಸ್ಕೈದಲ್ಲಿ ಬರೀ ತೋರಿಸ್ತು ಅಂತ ಇವ್ರು ಹೊಡೆದ್ರು. ಈಗ ಚೈನಾ ಏನಕ್ಕೆ ಕರೆಕ್ಟ್. ಈಗ ಚೈನಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಅಡ್ವಾನ್ಸ್ಡ್ ಸಿಸ್ಟಮ್ ಆಫ್ ಏರ್ ಡಿಫೆನ್ಸ್ ಅನ್ನು ಕಳಿಸ್ತಾ ಇದ್ದಾರೆ. ಪ್ಲಸ್ ಹ್ಯಾಂಡ್ ಹೆಲ್ಡ್ ಮಿಸೈಲ್ಸ್ ಅಂದ್ರೆ ಬರೀ ಏರ್ ಕ್ರಾಫ್ಟ್ ಸಲುವಾಗಿ ಅಂದ್ರೆ ಅವನ್ನೆಲ್ಲ ಸೈನಿಕರಲ್ಲಿ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಒಂದು 7 to 8 ಪ್ಲೇಸಸ್ ಅಲ್ಲಿ ನೀವು ಪ್ಲೇಸ್ ಮಾಡಬಹುದು. ಇವು ಹ್ಯಾಂಡ್ ಹೆಲ್ಡ್ ಮಿಸೈಲ್ಸ್ ಏನಿರ್ತಾವಲ್ಲ ಇವು 100 ಇರ್ತಾವ. 100 ಪೋಸ್ಟ್ಗಳಲ್ಲಿ ಎಲ್ಲಿ ಏರೋಪ್ಲೇನ್ ಕಾಣಿಸ್ತದ ಅಲ್ಲಿ ಏನಂತಂದ್ರೆ ಬಡಿಬಹುದು. ಈಗ F-35 ರಡಾರ್ ಕ್ಯಾಚ್ ಮಾಡಕ್ಕಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಅದ್ರ ಸಿಸ್ಟಮ್ ಸ್ಟೆಲ್ತ್ ಏರ್ಕ್ರಾಫ್ಟ್ ಇದೆ, 5th ಜನರೇಷನ್ ಏರ್ಕ್ರಾಫ್ಟ್ ಇದೆ. ಬಟ್ ಲೋ ಫ್ಲೈಯಿಂಗ್ ದಲ್ಲಿ ಕಣ್ಣಿಗಂತ ಕಾಣಿಸ್ತದಲ್ಲ, ಕಣ್ಣಿಗೆ ಕಾಣಿಸಿದಾಗ ಯಾವ ಸ್ಟ್ರಿಂಗರ್ ಮಿಸೈಲ್ ಇರ್ಬೋದು, ಯಾವುದೇ ಮಿಸೈಲ್ ಇರ್ಬೋದು, ಹ್ಯಾಂಡ್ ಹೆಲ್ಡ್ ಇದರ ಮಿಸೈಲ್ ದಿಂದಾನೆ ಮಾಡ್ತಾ ಬಿಡ್ತಾರೆ. ಹೆಲಿಕಾಪ್ಟರ್ ಆಗ್ಲಿ ಲೋ ಫ್ಲೈಯಿಂಗ್, ಲೋ ಸ್ಪೀಡ್ ದಲ್ಲಿ, ಲೋ ಆಲ್ಟಿಟ್ಯೂಡ್ ದಲ್ಲಿ ಇತ್ತಂದ್ರೆ ಬರೇ ರಡಾರ್ ಡಿಟೆಕ್ಟ್ ಮಾಡಿ ಮಿಸೈಲ್ ದಿಂದ ಹೊಡಿಬೇಕಂತ ಏನಿಲ್ಲ. ಒಬ್ಬ ಮನುಷ್ಯ ಶೋಲ್ಡರ್ ಫೈರ್ಡ್ ಮಿಸೈಲ್ ದಿಂದನೂ ಹೊಡಿಬಹುದು, ಶೋಲ್ಡರ್ ಫೈರ್ಡ್ ರಾಕೆಟ್ಸ್ ಇಂದನೂ ಹೊಡೆದು ಬಿಸಾಕ್ಬಹುದು. ಸೊ ಆ ಟೈಪ್ ಇದೆ. ಈಗ ರೀಸೆಂಟ್ಲಿ ಅವರು ಒಂದು ಆಪರೇಷನ್ ಮಾಡಕ್ ಹೋಗಿದ್ರಲ್ಲ, ಬರೇ ಕೇವಲ
ಬುಲೆಟ್ ಶಾಟ್ ನಿಂದ ಏರ್ಕ್ರಾಫ್ಟ್ ಹಾಳಾಗಿದೆ. ಬುಲೆಟ್ ಶಾಟ್ ಅದು ಮಿಲಿಟರಿ ಅಲ್ಲ, ಇರಾನದ ಪೊಲೀಸ್ ಅಟ್ಯಾಕ್ ಮಾಡಿದ್ದು ಅದನ್ನ. ಇವನ್ ಆರ್ಮಿ ಕೂಡ ಇನ್ವಾಲ್ವ್ ಆಗಿಲ್ಲ. ಸೊ ಅದು ಕಂಪ್ಲೀಟ್ಲಿ ನಾನು ಇಮ್ಯೂನ್ ಇದ್ದೀನಿ, ನನ್ಗೆ ಯಾರು ಹೊಡೆಯೋದಿಲ್ಲ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅದು ಸಾಧ್ಯನೇ ಅಲ್ಲ. ದಟ್ ಈಸ್ ದ ವರಿ. ಅವ್ರಿಗೆ ಏನಂತಂದ್ರೆ ಇದು ಎಲ್ಲಿ ವಿಯೆಟ್ನಾಂ ಟೈಪ್ ಆಗ್ತದಂತ. ವಿಯೆಟ್ನಾಂದಾಗ 20 ವರ್ಷ ಯುದ್ಧ ಮಾಡಿ ಕಡೆಗೆ ಅಮೆರಿಕ ಸೋತು ಬಂದ್ರು. ಮತ್ತೆ 20 ವರ್ಷ ಅಫ್ಘಾನಿಸ್ತಾನದಲ್ಲಿ ಇದ್ದು ಗ್ರೌಂಡ್ ವಾರ್ ಇಸ್ ಡಿಫ್ರೆಂಟ್, ಮತ್ತೆ ವಾಪಸ್ ಹೋದ್ರು. ಸೊ ಇರಾನ್ ಈಸ್ ಅನದರ್ ಏನಪ್ಪಾ ಅಂದ್ರೆ ಹೆಂಗ್ ನೆಪೋಲಿಯನ್ಗೆ ಬ್ಯಾಟಲ್ ಆಫ್ ವಾಟರ್ಲೂ ಇತ್ತು, ಆ ಟೈಪ್ ಇವ್ರಿಗೆ ಏನಪ್ಪ ಅಂದ್ರೆ ಇರಾನ್ ಒಂದು ದೊಡ್ಡ ಹಿಂದೆ ಹೇಳ್ತಾರೆ ಗಲ್ಯಕ ಹಡ್ಡಿ ಬನ್ಗಾಯ ಅಂತ. ಎಸ್ ಮಧುಕರ್ ಸರ್, ಈ ಯುದ್ಧ ಆರಂಭ ಆಗುವ ಮುಂಚೆ ಹೋಟೆಲ್ಗಳು ಯಾವ ರೀತಿಯಾಗಿ ನಡೀತಾ ಇತ್ತು? ಈಗ ಯುದ್ಧ ಆರಂಭ ಆದ ನಂತರ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ? LPG ಸಿಗ್ತಾ ಇದೆಯಾ ಇಲ್ಲ? ಈಗ ಸುಮಾರು 40 ದಿವಸದಿಂದ ಬಹುಶಃ 50%, ಈಗ ಒಂದು 15 ದಿವಸದಿಂದ 50% ಕೆಲವು ಕಡೆ ಕೊಡ್ತಾ ಇದ್ದಾರೆ. ಇನ್ನ 50% ಅನ್ನ ಆಲ್ಟರ್ನೇಟಿವ್, ಈಗ ನಾವು ಬೇರೆ ಇಲೆಕ್ಟ್ರಿಕಲ್ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಫೈರ್ವುಡ್ ಇರ್ಬೋದು ಅಥವಾ ಬೇರೆ ಡೀಸೆಲ್ ಒಲೆಗಳಿರ್ಬೋದು, ಇದಕ್ಕೆ ಈಗಾಗಲೇ ನಾವು ಕನ್ವರ್ಟ್ ಆಗಿದ್ವಿ. ಯಾಕಂತ ಹೇಳಿದ್ರೆ ಈ ಯುದ್ಧ ನಿಲ್ಲುವಂತ ಪ್ರಮೇಯವನ್ನ ನಾವು ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನು ಎಷ್ಟು ದಿನ, ಈಗ ತಾತ್ಕಾಲಿಕವಾಗಿ ಆದ್ರೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಲಿಮಿಟೆಡ್ ಐಟಮ್ ಮಾಡಿಕೊಂಡು ಲಿಮಿಟೆಡ್ ಟೈಮ್ ಇಟ್ಕೊಂಡು ಮಾಡ್ಬೋದು ಅನ್ನುವಂತಹ ಒಂದು ಜಾಗೃತ ಮನೋಭಾವದಲ್ಲಿ ನಾವು ಇದ್ವಿ. ಆದ್ರೆ ಈಗಿನ ಪರಿಸ್ಥಿತಿಯನ್ನು ಕಂಡಾಗ ಇದು ಖಂಡಿತವಾಗಿಯೂ ಕೂಡ ಯುದ್ಧ ನಿಲ್ಲುವ ತಕ್ಷಣಕ್ಕೆ ನಿಲ್ಲುವಂತಹ ಯಾವುದೇ ಸಂದರ್ಭ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಇಂಡಸ್ಟ್ರಿಯನ್ನ ಅಥವಾ ನಮ್ಮ ಹೋಟೆಲ್ಗಳಿರ್ಬೋದು, ಬೇಕರಿ, ಕಾಂಡಿಮೆಂಟ್ಸ್ಗಳಿರ್ಬೋದು, ಇವ್ರು ಯಾರು ಕೂಡ ಬಂದ್ ಮಾಡಿಕೊಂಡು ಎಷ್ಟು ದಿನ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯವಾಗತ್ತೆ? ಸಪೋಸ್ ನಾಳೆ ಏನಾದ್ರೂ ನಾವು ಬಂದ್ ಮಾಡ್ತು ಅಂತ ಹೇಳಿದ್ರೆ, ಕಾರ್ಮಿಕರು ನಮ್ಮಲ್ಲಿ 10-20 ವರ್ಷ ಕೆಲಸ ಮಾಡ್ಕೊಂಡಿರೋ ಕಾರ್ಮಿಕರು ಬಿಟ್ಟು ಹೋದ್ರು ಅಂತ ಹೇಳಿದ್ರೆ, ಮತ್ತೆ ಪುನಃ ರಿಆರ್ಗನೈಸ್ ಮಾಡಿ ಮತ್ತೆ ಯೂನಿಟ್ ಅನ್ನ ಓಪನ್ ಮಾಡುವಂತದ್ದು ಹರಸಾಹಸ ಪಡಬೇಕಾಗುತ್ತೆ, ಬಹಳ ಕಷ್ಟವಿದೆ. ಈ ಹಿಂದೆ ನಮಗೆ ಬಹುಶಃ ಗ್ಯಾಸ್ ಇದು ಫಸ್ಟ್ ಟೈಮ್ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತಾ ಇರೋದು. ಫಸ್ಟ್ ಟೈಮ್ ನಮ್ಗೆ ಈ ಗ್ಯಾಸ್ ಇಶ್ಯೂ ಆಗಿರೋದು. ಕೋವಿಡ್ ಬಿಟ್ರೆ ದೊಡ್ಡ ಸಂಕಷ್ಟ ಎದುರಾಗಿದ್ದು ಈಗಲೇ. ಈ ಹಿಂದೆ ಬಹುಶಃ ಯುದ್ಧಕ್ಕಿಂತ ಮುಂಚೆ ನಮ್ಗೆ ಈ ರೀತಿಯ ಸಮಸ್ಯೆಗಳೇ ಇರ್ಲಿಲ್ಲ. ಅವ್ರವರಿಗೆ ಯಾವ್ಯಾವ್ದು ಅನುಕೂಲ ಇದೆ ಆ ರೀತಿಯ ಒಲೆಗಳನ್ನ ಉಪಯೋಗಿಸ್ಕೊಂಡು ಅವ್ರು ಅಡಿಗೆಯನ್ನ ಮಾಡ್ತಾ ಇದ್ರು. ಲಾಭವೋ ನಷ್ಟವೋ ಇಂಡಸ್ಟ್ರಿ ಸುಗಮವಾಗಿ ನಡೀತಾ ಇತ್ತು. ಆದ್ರೆ ಈಗ ಮೊನ್ನೆ ಯುದ್ಧ ಜಾರಿ ಆದ ದಿವಸದಿಂದ ಇವತ್ತು ಬಂದಾಗ್ಬೋದು, ನಾಳೆಯಿಂದ ಸಿಗ್ಬೋದು, ನಾಡದಿಂದ ನಮ್ಗೆ ಸಪ್ಲೈ ಸರಿ ಬರ್ಬೋದು, ಸರ್ಕಾರದ ಆದೇಶ ಇರ್ಬೋದು, ಅಧಿಕಾರಿಗಳು ಕೊಟ್ಟಿರುವಂತ ಭರವಸೆಗಳಿರ್ಬೋದು. ನಮ್ಮಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಏನಂತ ಹೇಳಿದ್ರೆ, ಬಹುಶಃ ನಮಗೆ ಬೇಕಾಗುವಂತ, ಈಗಾಗಲೇ ಸಾಹೇಬ್ರು ಹೇಳಿದ್ರು, ಬೇಕಾಗಿರುವಂತ ಪೂರ್ವ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತೇ ಇದ್ದದ್ದು. ಅವ್ರು ಹೇಳ್ತಾರೆ 60-70 ದಿವಸಗಳಿಗೆ ಬೇಕಾಗುವಷ್ಟು ನಮ್ಮ ಹತ್ರ ತೈಲಗಳಿದೆ, ಗ್ಯಾಸ್ ಇದೆ, ಅನಿಲ ಇದೆ, ನೀವು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಮಾರ್ಕೆಟ್ ಅಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಇವತ್ತು ಕೂಡ 6,000-7,000 ರೂಪಾಯಿಗೆ ಸಿಲಿಂಡರ್ನ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಮಧ್ಯಮ ಗಾತ್ರದ ಒಂದು ಹೋಟೆಲ್ ನಡೆಸಬೇಕಿದ್ರೆ ದಿವಸಕ್ಕೆ ಕನಿಷ್ಠ 3 ಸಿಲಿಂಡರ್ ಗ್ಯಾಸ್ ಬೇಕು. ಈ ಹೆಚ್ಚುವರಿ ರೇಟ್ ಅನ್ನ ಕೊಟ್ಟು ತಗೊಂಡಾಗ ಪ್ರತಿ ಹೋಟೆಲ್ ಅವರಿಗೆ 3-4 ಲಕ್ಷ ಬರೀ ಗ್ಯಾಸ್ ಇಂದ ಲಾಸ್ ಆಗಿದೆ. ಅಂದ್ರೆ ಅದರ ಅರ್ಥ ಏನು? ಅವರಿಗೆ ಬರುವಂತ ಲಾಭ ಕಟ್ಟಾಗಿ ಲಾಸ್ ನಲ್ಲಿ ಅವರು ಪ್ರತಿಯೊಬ್ಬರು ಕೂಡ ಇಂಡಸ್ಟ್ರಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಎಂಡ್ ಆಗದೆ ಇದ್ರೆ ಇದರಿಂದ ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿಯೂ ಕೂಡ ಗ್ರಾಹಕರಿಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ನಾವು ಗ್ಯಾಸ್ ಬಂದಾಗದಾಗ 15-20 ದಿನಗಳ ಕಾಲ ಬಹುಶಃ ರೇಟನ್ನು ಜಾಸ್ತಿ ಮಾಡಬಾರದು, ಕಮ್ಮಿ ಆಗ್ಬಹುದು, ಗ್ಯಾಸ್ ನಮ್ಗೆ ಸಿಗ್ಬಹುದು ಅನ್ನುವಂತ ಮನೋಭಾವನೆಯೊಂದಿಗೆ ನಾವು ಹಾಗೆ ನಡ್ಸ್ಕೊಂಡು ಬಂದ್ವಿ. ಲಾಸ್ ಆದ್ರೂ ಆಗ್ಬೋದು. ಆಮೇಲೆ ನಾವು ಅಸೋಸಿಯೇಷನ್ ಇಂದ ಯಾರಿಗೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಆಗಲ್ಲ, ನೀವು ರೇಟ್ ಅನ್ನ ಜಾಸ್ತಿ ಮಾಡಬೇಡಿ, ನೀವು ಹಾಗೆ ನಡೆಸಿ ಅಂತ. ಅವರವರ ವ್ಯತಿರಿಕ್ತವಾಗಿ ಅವರವರ ವ್ಯವಸ್ಥೆಗೆ ಅನುಗುಣವಾಗಿ ಕೆಲವರು ರೇಟ್ ಅನ್ನು ಜಾಸ್ತಿ ಮಾಡಿದ್ರು, ಮಾಡ್ಲೇಬೇಕಾಯ್ತು, ಇಲ್ದಿದ್ರು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಹೀಗೆ ಮುಂದುವರೆದ್ರೆ ಇನ್ನು ಮುಂದಕ್ಕೆ ಹೇಗೆ ಅನ್ನುವಂಥದ್ದು ಕೂಡ ಕಷ್ಟ ಆಗಿದೆ. ಆಮೇಲೆ ಫೈರ್ ವುಡ್ ನೀವು ತಗೊಂಡ್ರು ಕೂಡ ಕೆಲವರು ಈಗ ಸಿಟಿ ಒಳಗಡೆ ಮಾಡ್ಲಿಕ್ಕೆ ಆಗಲ್ಲ. ನಮಗೆಲ್ಲ 1,000-2,000-3,000 ಸ್ಕ್ವೇರ್ ಫೀಟು, 4 ಗೋಡೆಗಳ ಮಧ್ಯೆ ಕಿಚನ್ ಇರುತ್ತೆ, ಓಪನ್ ಪ್ಲೇಸ್ ಇರಲ್ಲ. ಅಲ್ಲಿ ಸೌದೆ ಒಲೆ ಹಾಕಿದ್ರೆ ಪೊಲ್ಯೂಷನ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಅಡಿಗೆ ಮಾಡುವಂತ ಬಾಣಸಿಗರಿಗೂ ಕೂಡ ಹಾರ್ಟ್ ಇಶ್ಯೂಸ್ ಇರ್ಬೋದು, ಅವರಿಗೆ BP ಶುಗರ್ಗಳು ಇರ್ಬೋದು. ಆ ಹೊಗೆಯಲ್ಲಿ ಇದರಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ಒಪ್ಪಲ್ಲ. ಹಾಗಾಗಿ ಅವರು ಕೂಡ ಎಷ್ಟೋ ಕಡೆ ಕೆಲವರೆಲ್ಲ ಬಿಟ್ಟು ಹೋಗಿದ್ದಾರೆ. ಈಗ ಹೊಸಕೋಟೆ, ಕೋಲಾರ, ನೀವು ಹೊರಗಡೆ ಭಾಗದಲ್ಲಿ ನೋಡಿದ್ರೆ ಕೆಲವರೆಲ್ಲ ಹಾಕಿ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ
ಒಂದಿನ 2 ದಿನ 3 ದಿವಸ ಕಾರ್ಮಿಕರು ಸಾಧ್ಯವೇ ಇಲ್ಲ, ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ನಿರ್ಧಾರವನ್ನು ತೆಗೆದುಕೊಂಡು ಅವ್ರು ಹೋದ್ರು. ಪುನಃ ಮತ್ತೆ ಗ್ಯಾಸ್ಗೆ ಬರ್ಬೇಕಾಗುತ್ತೆ, ಪುನಃ 6,000 ಕೊಟ್ಟು 7,000 ಕೊಟ್ಟು ಈಗ ಸಂಸ್ಥೆಯನ್ನ ಬಾಗಿಲಾಕದೆ ನಡೆಸ್ತಾ ಇದೀವಿ. ಎಸ್ ಹಾಗೆ ಸಂಪರ್ಕದಲ್ಲಿರಿ ಸರ್. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಇರಾನ್ಗೆ ಅಮೆರಿಕ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. 10 ಗಂಟೆಗಳ ಕಾಲ ಡೆಡ್ಲೈನ್ ಕೊಟ್ಟಿದೆ. 10 ಗಂಟೆ ಒಳಗಡೆನೆ ನಾವು ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡಿತೀವಿ ಅಂತೇಳಿ. ಹಾಗಾದರೆ ಯುದ್ಧ ಆಗ್ಬಿಡುತ್ತಾ ಅಥವಾ ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡೆಯುತ್ತಾ? ವಶಕ್ಕೆ ಪಡೆದಿದ್ದೇ ಆದಲ್ಲಿ ಇರಾನ್ ರಿಯಾಕ್ಟ್ ಹೇಗಿರ್ತದೆ? ಮರ್ಯಾಂಕ ಸರ್, ಈಗ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಡೆಡ್ಲೈನ್ ಕೊಟ್ಟಿರುವಂಥ 10 ಗಂಟೆಗಳ ಒಳಗಡೆನೆ ಹಾರ್ಮುಜನ್ನು ನಾವು ವಶಕ್ಕೆ ಪಡಿತೀವಿ ಅಂತ. ಇದು ಕೇವಲ ಬೇದರಿಕೆನಾ ಅಥವಾ ಏನಾದರೂ ಪ್ಲಾನ್ ಇದೆಯಾ? ಐ ಥಿಂಕ್ ಪ್ಲ್ಯಾನ್ ಇದೆ ಅಂತ ಅನಿಸುತ್ತೆ ನನಗೆ. ಸುಮಾರು ದಿವಸದಲ್ಲಿ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಈಗ ಸ್ಟ್ರೈಟ್ ಆಫ್ ಹಾರ್ಮುಜ್ ನೀವು ಇಫ್ ಯು ಅದನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಅವ್ರಿಗೆ ಅಲ್ಲಿ ಏನು ಪ್ರೊಟೆಕ್ಷನ್ ಬೇರೆ ಏನಿಲ್ಲ. ನೀರಿನೊಳಗಡೆ ಮೈನ್ಸ್ನ ಪ್ಲ್ಯಾಂಟ್ ಮಾಡಿದ್ದಾರೆ, ನೇವಲ್ ಮೈನ್ಸ್ ಅಷ್ಟೇ. ಸೊ ನೀವು ಯಾವುದೇ ಆ ತರಹ ಶಿಪ್ಸು ಅದು ಇದು ಪಾಸ್ ಆದಾಗ ಅದು ಬ್ಲೋ ಅಪ್ ಆಗ್ಬೋದು, ಅಷ್ಟೇ ಮಾಡಿರೋದು, ಬೇರೆ ಏನಿಲ್ಲ. ಆ ಮೈನ್ಸ್ನ ಡಿಸ್ಟ್ರಾಯ್ ಮಾಡಿದರೆ ಅವರು ವಶಕ್ಕೆ ಪಡೆದಂಗೆ ಲೆಕ್ಕ. ಅದು ಯಾರಿಗೆ? US ಅವ್ರಿಗೆ. ಅದನ್ನು ಏನು ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಮೈನ್ಸು ಎಷ್ಟು ಸಾವಿರಾರು ಇರ್ಬೋದು ಅದು ಗೊತ್ತಾಗಲ್ಲ ನಿಮಗೆ. ಅದನ್ನು ಹಿಟ್ಟು ಮಾಡಿದ್ದಾರೆ. ಮೊನ್ನೆ ಕೂಡ ಸೀಸ್ ಫೈರ್ ಸ್ಟಾರ್ಟಿಂಗ್ನಲ್ಲಿ ಅಲ್ಲಿ ಮೈನ್ಗಳಿದೆ, ಈ ದಾರಿ ಉಪಯೋಗಿಸ್ಬೇಡಿ, ಮತ್ತೊಂದು ದಾರಿ ಒಮಾನ್ ಕಡೆಯಿಂದ ಹೋಗ್ಬೋದು ಅನ್ನೋದನ್ನು ಇರಾನ್ ಅವರು ಅಫಿಷಿಯಲ್ಸೇ ಹೇಳಿದರು ಅವಾಗ. ಅದು ಒಂದು ಚಾಯ್ಸ್ ಇಟ್ಕೊಂಡು ಈ ನೇವಲ್ ಅವ್ರೇನು ಮಾಡಬೇಕು, ಬಾಂಬ್ಗಳು ಹಾಕಿ ಡಿಸ್ಟ್ರಾಯ್ ಮಾಡಬೇಕು. ಅದು ಅಮೆರಿಕಾ ಇರೋ ನೇವಿ ಒಳಗಡೆ ಅಂದರೆ ನೀರೊಳಗಡೆ ಇರೋ ಮೈನ್ಸ್ನ ಡಿಸ್ಟ್ರಾಯ್ ಮಾಡಬೇಕು. ಅದು ಎಷ್ಟು ಮಾಡಬೇಕು ಅನ್ನೋದು ಇಂಪಾರ್ಟೆಂಟು, ಎಷ್ಟು ಈ ಒಳಗಡೆ ಹಾಕಿದ್ದಾರೆ ಅನ್ನೋದು ಅಷ್ಟೇ ಬರ್ತಾ ಇರೋದು. ನನಗೆ ಗೊತ್ತಿರೋಂಗೆ ಪ್ಲ್ಯಾನ್ ಇರುತ್ತೆ, ಯಾಕಂದರೆ ಇದನ್ನು ಹಾಗೆ ಬಿಡೋಕ್ಕಾಗಲ್ಲ. ಇದು ಕ್ವಶನ್ ಇವಾಗ ಬರೀ ನ್ಯೂಕ್ಲಿಯರ್ ಥ್ರೆಟ್ ಒಂದೇ ಅಲ್ಲ ಅಥವಾ ರಿಜಿಮ್ ಚೇಂಜ್ ಒಂದೇ ಅಲ್ವಾ. ಬೇರೆ ಬೇರೆ ದೇಶಗಳು ಇಂಧನದ ಮೇಲೆ ಇದು ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ನಮಗೆ ಎನರ್ಜಿ ಆಕ್ಸೆಸ್ ಬೇಕು ಅಂದರೆ ಭಾರತಕ್ಕೆ, ಹಲವಾರು ದೇಶಗಳಿಗೆ ಇದರಿಂದ ಆಯಿಲ್ ಆ್ಯಂಡ್ ಗ್ಯಾಸ್ ಹೋಗೋದ್ರಿಂದ ಈ ವಾರ್ ಯುದ್ಧ ಇಟ್ ಈಸ್ ನಾಟ್ ಎನಿಮೋರ್ ಅಬೌಟ್ ನ್ಯೂಕ್ಲಿಯರ್ ಥ್ರೆಟ್ ಅಥವಾ ರೆಜಿಮ್ ಚೇಂಜ್ ಅಂತಲೇ ಹೇಳೋಕ್ಕಾಗಲ್ಲ. ಇದು ಇವಾಗ ಇಂಧನದ ಮೇಕ್ಗೋಸ್ಕರ ಯುದ್ಧ ಆಗ್ತಾ ಇರೋದು ಭಾಳ ಇಂಪಾರ್ಟೆಂಟ್. ಇದನ್ನು ಅಲ್ಲಿಗೆ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿರೋಂಗೆ ಅವರು ಅಲ್ಲಿರೋ ಮೈನ್ಸ್ನೆಲ್ಲ ಡೆಸ್ಟ್ರಾಯ್ ಮಾಡಲಿಕ್ಕೆ ಪ್ಲ್ಯಾನ್ ಇದೆ. ಅಮೆರಿಕ ಹತ್ರ ಪೂರ್ವಸಿದ್ಧ ಪ್ಲ್ಯಾನ್ ಇದೆ. ಎಷ್ಟು ಮಟ್ಟಿಗೆ ಪ್ಲ್ಯಾನ್ ಇದ್ದು ಸಕ್ಸಸ್ ಆಗುತ್ತೆ ಅನ್ನೋದು ತಿರ್ಗಿ ಯೋಚನೆ ಮಾಡಬೇಕು. ಅವ್ರು ಏನು ಮಾಡ್ತಾರೆ, 100% ಪ್ಲ್ಯಾನ್ ಮಾಡ್ತಾರೆ, ಒಂದು 80% ಹೊಡಿತಾರೆ, 80% ಸೇಫ್ ಆಗುತ್ತೆ, ಅದು ಜಯನೇ. ಅದು ಯುದ್ಧದಲ್ಲಿ ಗೆಲುವೇ ಅದು. ಈಗ ನೋಡಿ, ಇರಾನ್ ಹತ್ರ ಶಿಪ್ಸು ಏರ್ಕ್ರಾಫ್ಟ್ಸು ಒಂದೂ ಇಲ್ಲ, ಅವ್ರಿಗೆ ಅದರಿಂದ ಹೆದರಿಕೆನೇ ಇಲ್ಲ. ಇವಾಗ ಏನಿದ್ರು ಗ್ರೌಂಡಿಂದ ಲಾಂಚ್ ಮಾಡ್ತಾ ಇದ್ದಾರಲ್ಲ ಮಿಸೈಲ್ಸು, ಅದೊಂದೇ ಅವ್ರಿಗೆ ಇವಾಗ ತೊಂದರೆ ಆಗ್ತಾ ಇರೋದು ಅಷ್ಟೇ ಹೊರತು ಏರ್ಕ್ರಾಫ್ಟಿಂದ ಬೇರೆ ದೇಶನ ಅಟ್ಯಾಕ್ ಮಾಡೋ ಅಷ್ಟು ಕೇಪಬಿಲಿಟಿ ಇಲ್ಲ ಇವಾಗ ಇರಾನ್ ಹತ್ರ, ಅನ್ಲೆಸ್ ಚೈನಾ ಇರೋದು, ಇನ್ನೊಂದು ಕಂಟ್ರಿದು. ನನಗೆ ಗೊತ್ತಿದ್ದಂಗೆ ಇದು ಚೈನಾದಲ್ಲಿ ಏನೋ ಒಂದು ಇದಿರ್ಬೋದು. ಚೈನಾ ವಿಲ್ ನಾಟ್ ಎಂಟರ್ ದಿಸ್ ವಾರ್ ಅಂತ ನನಗೆ. ಚೈನಾ ಆಗಲಿ, ರಷ್ಯಾ ಆಗಲಿ, ನಾರ್ತ್ ಕೊರಿಯಾ ಆಗಲಿ, ಅವ್ರದ್ದೊಂದು ಈವಿಲ್ ಆಕ್ಸಿಸ್ ಇರ್ಬೋದು. ಬಟ್ ಇದರೊಳಗಡೆ ಅವ್ರು ಎಂಟ್ರ್ ಆಗಲ್ಲ ಅಂತ ನನ್ನ ನಂಬಿಕೆ ಇದೆ. ಅದಾಯಿತು ಅಂತಂದರೆ ಇದು ವರ್ಲ್ಡ್ ವಾರ್ 3 100%. ವರ್ಲ್ಡ್ ವಾರ್ 3 100%. ಅದಾಗಲಿ ಆಗಲ್ಲ ಅಂತ ನಾನು ಅನ್ಕೊಂಡೆ. ಇರಾನ್ ಆಗಲ್ಲ ಅಂತಲೇ ಇರಾನ್ ಮೇಲೆ ದಾಳಿ ಮಾಡಿದ್ದು. ಬಟ್ ಇರಾನಿಂದ 4,000 ಕಿಲೋಮೀಟರ್ ಕ್ಷಿಪಣಿ ಹಾರಿಸಿದ್ರಲ್ಲ, ಅದೇ ಅದೊಂದೇ ಈಗ ಗ್ರೌಂಡಿಂದ ಅದರಿಂದ ಹೆದರಿದ್ದು. ಗ್ರೌಂಡಿಂದ 4,000 ತನಕ ಇದೆ, ಆ ಕ್ಯಾಪಾಸಿಟಿ ಇರಾನ್ಗೆ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಅದೇ ಒಂದು ಭಯ. ಅದು ಹಾಕಿ ಸುಮ್ಮನೆ ನಾರ್ಮಲ್ ಮಿಸೈಲ್ ಹಾಕಿದ್ರು, ಒಂದು ವೇಳೆ ಹಂಗೆ ಆಗಿರಲಿಲ್ಲ ಬಹುಶಃ ಇದು ಮಾತುಕತೆ ಬರ್ತಿರ್ಲಿಲ್ಲ. ಹೌದು. ನ್ಯೂಕ್ಲಿಯರ್ ಕ್ಷಿಪಣಿ ಅಲ್ಲಿಗೆ ಹಾರಿಸ್ಬಿಟ್ರೆ ಏನು ಮಾಡ್ತೀರಿ 4,000ಕ್ಕೆ? ಅದೊಂದು ಭಯ ಇದೆ. ಬಟ್ ಇವಾಗ ನ್ಯೂಕ್ಲಿಯರ್ ಬಗ್ಗೆ ಥ್ರೆಟ್ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ವೆಂಕಟೇಶ್ ಸರ್, ಈಗ ಈ ಮಧ್ಯಸ್ಥಿಕೆಯನ್ನು ಪಾಕಿಸ್ತಾನ ವಹಿಸಿತ್ತು, ಬಟ್ ಇಲ್ಲಿ ಪಾಕಿಸ್ತಾನಕ್ಕೆ ಮುಖಭಂಗ ಆದಂಗ ಹೇಗೆ ಅಂತ ಹೇಳಿ, ಅಥವಾ ಮುಂದಿನ ಹಂತದಲ್ಲಿ ಮತ್ತೊಮ್ಮೆ ಏನಾದರೂ ಮಾತುಕತೆ ಆಗುತ್ತೆ ಹೇಗೆ? ಪಾಕಿಸ್ತಾನ ಏನು ಮಾಡಬಹುದು ಈಗ? ಈಗ ನೋಡ್ರಿ, ಈಗ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಪಾಕಿಸ್ತಾನಕ್ಕೆ ಎಕ್ಸೆಪ್ಟಬಲ್ ಕಂಟ್ರಿ ಆಯ್ತಂತಂದ್ರೆ 2 ಕಂಟ್ರಿಗೆ ನೆಗೋಷಿಯೇಟ್ ಯಾರು ಮಾಡ್ತಾರೆ ಎಂಬುದು ಅವ್ರಿಗೆ ಒಪ್ಪಿಗೆ ಇರಬೇಕು. ಸೊ ಆ ದೃಷ್ಟಿಯಿಂದ ಈಗ ಅಮೇರಿಕನ್ ಸೈಡ್ದಿಂದ ಪಾಕಿಸ್ತಾನ ಇಸ್ ಒನ್ ಆಫ್ ದ ಅಲಯನ್ಸ್ ಪಾರ್ಟ್ನರ್. ಆ ದೃಷ್ಟಿಯಿಂದ ಅಮೆರಿಕೆಗೆ ಒಪ್ಪಿಗೆ ಇತ್ತು. ಆಮೇಲೆ ಏನಂತಂದ್ರೆ ಈಗ ಇರಾನ್ಗೆ ಪಾಕಿಸ್ತಾನ ನಡುವೆ ಏನು ಮೋರ್ ಇಟ್ ಇಸ್ ಅ ಮುಸ್ಲಿಂ ಕಂಟ್ರಿ. ಸೊ ಆ ದೃಷ್ಟಿಯಿಂದ ಇವ್ರಿಗೆ ಒಪ್ಪಿಗೆ ಇತ್ತು. ಅದ್ರ ಸಲುವಾಗೇನೆ ಪಾಕಿಸ್ತಾನ ಒಂದು ಇನಿಷಿಯೇಟಿವ್ ತಗೊಳ್ತು. ಅದು ಸಕ್ಸಸ್ ಆಯ್ತೋ ಬಿಡೋದು, ಬಟ್ ಕ್ರೆಡಿಟ್ ಏನಪ್ಪಾ ಅಂದ್ರೆ ಈ ಒಂದು ಟಾಕ್ಸ್ ಹೋಸ್ಟ್ ಮಾಡಿದ ಕೂಡಲೇ ಅದಕ್ಕೆ ಪಾಕಿಸ್ತಾನಕ್ಕೆ ಕ್ರೆಡಿಟ್ ಅಂತ ನಾವು ಕೊಡ್ಲೇಬೇಕಾಗುತ್ತದೆ. ಬಟ್ ಇದರಲ್ಲಿ ಪಾಕಿಸ್ತಾನದ ಫೇಲ್ಯೂರ್ ಅಂತಕ್ಕೊಂದು ಯಾಕೆ ಅನ್ಬಾರ್ದು ಅಂತಂದ್ರೆ, ಎಲ್ಲ ಅಜೆಂಡಾ ಪಾಕಿಸ್ತಾನ ಸೆಟ್ ಮಾಡಿದ್ದಿಲ್ಲ. ಪಾಕಿಸ್ತಾನ ಈ ನೆಗೋಸಿಯೇಷನ್ ದಲ್ಲಿ
ಈಸ್ ನೋ ಒನ್ ಟು ಅಡ್ವೈಸ್ ಕಂಟ್ರಿ ಲೈಕ್ ಅಮೆರಿಕ, ಆಮೇಲೆ ಏನಪ್ಪಾ ಅಂದ್ರೆ ಕಂಟ್ರಿ ಲೈಕ್ ಇರಾನ್. ಇವ್ರು ಬೇಸಿಕಲಿ ಫೆಲಿಸಿಟೇಟರ್, ಮೀಡಿಯೇಟರ್ ಆ ಟೈಪ್ ಕೆಲಸ ಮಾಡಿದ್ದಾರೆ. ಅಂದ್ರೆ ಒಂದು ಕ್ರೂಡ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಒಂದು ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡಿದ್ದಾರೆ. ಇಲ್ಲಿದ್ದು ಮೆಸೇಜ್ ಅಲ್ಲಿ ರಿಲೇ ಮಾಡಬೇಕು, ಅಲ್ಲಿದ್ದ ಮೆಸೇಜ್ ಇಲ್ಲಿ ರಿಲೇ ಮಾಡಬೇಕು, ಅಷ್ಟಕ್ಕೆ ಇರ್ತದೆ. ಅಂದ್ರೆ ಅವರು ಬ್ಯಾಕ್ ಗ್ರೌಂಡ್ ದಲ್ಲಿ ಚೈನಾನು ಕೇಳ್ಕೊಂಡೆ ಅವ್ರು ಮುಂದೆ ಏನಂತಂದ್ರೆ ಯಾವ ಪಾಯಿಂಟ್ ಅವ್ರ ಕಡೆಯಿಂದ ಯಾವ್ದು ಬಂತು, ಇವ್ರ ಕಡೆಯಿಂದ ಯಾವ ತರ ಹೋಯ್ತು ಅಂತಕೊಂಡು. ಇವನ್ ಚೈನಾ ಇಸ್ ಆಲ್ಸೋ ಕೆಪ್ಟ್ ಇನ್ ದ ಪಿಕ್ಚರ್, ರಷ್ಯಾ ಇಸ್ ಆಲ್ಸೋ ಕೆಪ್ಟ್ ಇನ್ ದ ಪಿಕ್ಚರ್. ಸೊ ಇದು ಕಂಪ್ಲೀಟ್ ಸೀಸ್ ಫೈರ್ ಅಂದ್ರೆ ಈಗ ನೋಡ, ಸೀಸ್ ಫೈರ್ 12 days ಇದೆ. ಏನಪ್ಪಾ ಅಂದ್ರೆ 4 weeks, ಏಪ್ರಿಲ್ 22 ವರೆಗೆ ಸೀಸ್ ಫೈರ್ ಇದೆ. ಈ ಸೀಸ್ ಫೈರ್ ವೈಲೆಂಟ್ ಯಾರು ಮಾಡ್ತಾ ಇದ್ದಾರೆ, ಅಗ್ರೆಸಿವ್ ಯಾರು ಮಾಡ್ತಾ ಇದ್ದಾರೆ, ಅಮೆರಿಕನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೀಸ್ ಫೈರ್ ಟೈಮ್ ದಲ್ಲಿ ಈಗ ಒಂದ್ ರೌಂಡ್ ಫೇಲ್ ಆಯ್ತಪ್ಪ ಅಂದ್ರೆ ಎರಡನೇ ರೌಂಡ್ ಬೇರೆ ಯಾರಾದ್ರೂ ಟರ್ಕಿ ಹೋಸ್ಟ್ ಮಾಡಬಹುದು, ಬೇರೆ ಸಿಂಗಾಪುರ್ ಹೋಸ್ಟ್ ಮಾಡಬಹುದು. ಅಂದ್ರೆ ನೀವು ಆ ಸೀಸ್ ಫೈರ್ ಪೀರಿಯಡ್ ಇರ್ತದಲ್ಲ, ಅದಕ್ಕೆ ಪೇಷನ್ಸೇ ಇಲ್ಲ. ಇವ್ರು ಒಂದು ಕಡೆ ಅಲ್ಲಿ ಇಸ್ಲಾಮಾಬಾದ್ ಎಂದು ಲ್ಯಾಂಡ್ ಆಗಿದ್ರು, ಅದೇ ದಿವಸ ಪಾಕಿಸ್ತಾನ ಫೇಲ್ ಆಗಿದೆಯಲ್ಲ, ಮೊದಲ ಸಭೆಯಲ್ಲಿ ಪಾಕಿಸ್ತಾನ ಫೇಲ್ ಆಗಿದೆ. ಬಟ್ ಪಾಕಿಸ್ತಾನ ಪಾಕಿಸ್ತಾನ ಕಡೆ ಆ ಪ್ರಯತ್ನ ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಭಾರತ ಏನಾದ್ರು ಮಾಡಬಹುದು ಆ ಪ್ರಯತ್ನ? 100%. ಇಲ್ಲ, ಭಾರತ ಮಾಡ್ಬೇಕಾದ್ರೆ ಇದು ಪಾಕಿಸ್ತಾನಕ್ಕೆ ಮೊದಲೇ ಮಾಡ್ಬೇಕಾಗಿತ್ತು. ಪಾಕಿಸ್ತಾನ ಈಗ ಏನಂತಂದ್ರೆ ಭಾರತ ಈಗ ನೆಗೋಷಿಯೇಟ್ ಮಾಡ್ತಕ್ಕಂತ ಸ್ಟೇಜ್ ನಲ್ಲಿ ಈಗಿಲ್ಲ. ಯಾಕಂತಂದ್ರೆ ಈಗ ಪೂರ್ತಿ ಏನಪ್ಪಾ ಅಂದ್ರೆ ಅದು ಬಹಳಷ್ಟು ಸ್ಥಿತಿ ಅತಿರೇಕಕ್ಕೆ ಹೋಗ್ಬಿಟ್ಟದ ಈಗ. ಯಾಕಂತಂದ್ರೆ ಎರಡು ದೇಶಗಳಲ್ಲಿ ಒಂದು ಪರ್ಸೆಪ್ಷನ್ ಏನಿರ್ತದಲ್ಲ ಇಂಡಿಯಾ ಜೊತೆಗೆ, ಏನಂತಂದ್ರೆ ಒಂದು ಇರಾನ್ ಜೊತೆ ಏನಂತಂದ್ರೆ ನಮ್ ಪ್ರೈಮ್ ಮಿನಿಸ್ಟರ್ 2 ದಿವಸ ಇದ್ದದಕ್ಕಿಂತ ಮೊದಲು ಇಸ್ರೇಲ್ಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ, ಅಂದ್ರೆ ನಾವು ನಮ್ ಕಂಟ್ರಿದ ಸಪೋರ್ಟ್ ನಿಮ್ಗೆ ಇರ್ತದ ಅಂತಕೊಂಡು ಅಷ್ಟು ಹೇಳಿದ ನಂತರ ಈ ಮಾತುಕತೆಗೆ ಒಂದು ವೇಳೆ ಇಂಡಿಯಾ ಲೀಡ್ ತಗೊಂಡಿದ್ರು ಇರಾನ್ ಒಪ್ತದೆ ಇಲ್ಲ. ಆಮೇಲೆ ಏನಂದ್ರೆ ಅವರು ಸುಪ್ರೀಂ ಲೀಡರ್ ತೀರ್ಕೊಂಡಾಗ ಒಂದು ಕಂಡೋಲೆನ್ಸ್ ಮೆಸೇಜ್ ಕಳಿಸ್ಲಿಲ್ಲ. ಮತ್ತೆ ಇರಾನಿಯನ್ ಶಿಪ್ ನಮ್ಮ ಇನ್ವಿಟೇಷನ್ ಮೇಲೆ ನೇವಲ್ ಎಕ್ಸರ್ಸೈಸ್ ಅಲ್ಲಿ ಬಂದು ವಾಪಸ್ ಹೋಗ್ಬೇಕಾದ್ರೆ ಅವ್ರು ಅಮೆರಿಕನ್ಸ್ ನಮ್ಮ ಟೆರಿಟೋರಿಯಲ್ ವಾಟರ್ಸ್ಗಿನ ಸ್ವಲ್ಪ ಮುಂದೆ ಅಲ್ಲಿ ಹೊಡೆದಾಕ್ತಾರೆ. ಸೊ ಇವೆಲ್ಲ ಸಿಚುವೇಶನ್ ಇದ್ದಾಗ ನೀವು ಇಂಡಿಯಾ ಮೀಡಿಯೇಟ್ ಮಾಡ್ತಾರಂದ್ರೆ ಇರಾನ್ ಒಪ್ತದನ್ನು ಒಪ್ಪೋದಿಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಎರಡನೇದು ಟ್ರಂಪ್ ಮತ್ತು ಮೋದಿದ ರಿಲೇಷನ್ಸ್ ಬಹಳಷ್ಟು ಕೆಟ್ಟಬಿಟ್ಟಿದೆ. ಸೊ ಅದ್ರ ಸಲುವಾಗಿನೇ ಇಂಡಿಯಾ, ದಟ್ ಇಸ್ ಒನ್ ಆಫ್ ದ ರೀಸನ್ ಅವರು ಟ್ರೈ ಮಾಡ್ಲಿಕ್ಕೆ ಸಹ ಹೋಗ್ಲಿಲ್ಲ. ವೇಟ್ ಅಂಡ್ ವಾಚ್. ಏನಂತಂದ್ರೆ ಈ ಯುದ್ಧದಲ್ಲಿ ಕೆಲವೊಮ್ಮೆ ಸುಮ್ಮನೆ ಸೈಲೆಂಟ್ ಆಗಿ ನಾನ್ ಪಾರ್ಟಿಸಿಪೆಂಟ್ ಇದ್ರು ದಟ್ ಈಸ್ ಮಚ್ ಬೆಟರ್ ದೆನ್ ಪಾರ್ಟಿಸಿಪೇಟ್ ಮಾಡಿ ಏನಂತಂದ್ರೆ ಈ ತರ ನೋಡು ಪಾಕಿಸ್ತಾನ ಫೇಲ್ ಆಯ್ತು ಅಂತ ಕೆಟ್ಟ ಹೆಸರು ಬರ್ತದಲ್ಲ, ಆ ಟೈಪ್ ಬರೋದು ಏನಂತ ಅವಾಯ್ಡ್ ಆಯ್ತು ಅಂತ ಅರ್ಥ. ಸೊ ಇಂಡಿಯಾದ ಏನಂತಂದ್ರೆ ಆಸ್ ಆಫ್ ನೌ ಡಿಪ್ಲೊಮೆಸಿಯಲ್ಲಿ ವಿ ಆರ್ ಬ್ಯಾಕ್ವರ್ಡ್, ವಿ ಆರ್ 2 steps ಬ್ಯಾಕ್ ಕಂಪೇರ್ ಟು ಪಾಕಿಸ್ತಾನ. ಬಟ್ ಮುಂದೆ ಈಗ ವರ್ಲ್ಡ್ ಇಕ್ವೇಶನ್ಸ್ ಯಾವ ತರ ಚೇಂಜ್ ಆಗುತ್ತೆ, ವರ್ಲ್ಡ್ ಸಿನಾರಿಯೋ ಯಾವ ತರ ಚೇಂಜ್ ಆಗುತ್ತೆ, ಯುದ್ಧ ನಡೆದಂಗಲ್ಲ ಆಮೇಲೆ ಎಷ್ಟೆಷ್ಟು ಕಂಟ್ರಿ ಇದು ಮಾಡ್ತಾರೇನು, ಮೋಸ್ಟ್ ಪ್ರಾಬಬ್ಲಿ ಇವರು ಅಮೆರಿಕ ಈಗ ಏನಂತಂದ್ರೆ ಹಾರ್ಮೋಸ್ ಕ್ಲಿಯರೆನ್ಸ್ ಮಾಡ್ತು ಅಂತ ತಿಕ್ಕೊಂಡು ಇದು ಟೆಂಪ್ಟೇಷನ್ ಏನ್ ಕೊಟ್ಟಾರಲ್ಲ, ಅಲ್ಲಿ ಏನಂತಂದ್ರೆ ಇಟ್ ಇಸ್ ಅ ರಿಸ್ಕಿ ಆಪರೇಷನ್. ಅವ್ರಿಗೆ ಅಮೆರಿಕಾಗೆ ಏನಾಗಿದೆ ಅಂದ್ರೆ ಏನಾದ್ರೂ ಒಂದು ಆದಷ್ಟು ಬೇಗ ಮೊದಲು ಖರ್ಗ್ ಐಲ್ಯಾಂಡ್ ಅನ್ನು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹಠ ಹಿಡಿದ್ರು. ಅಲ್ಲಿ ಏನಪ್ಪಾ ಅಂದ್ರೆ ಡೆಲ್ಟಾ ಫೋರ್ಸ್ ಪ್ಯಾರಾ ಕಮಾಂಡೋಸ್ ನಲ್ಲಿ ಹಿಡಿದು ಖರ್ಗ್ ಐಲ್ಯಾಂಡ್ ಅಂದ್ರೆ ಅವ್ರದ್ದೆಲ್ಲ ಆಯಿಲ್ ಸ್ಟೋರೇಜ್ ಅದ, ಅಲ್ಲಿಂದನೇ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ. ಅದು ಗ್ರೌಂಡ್ ಆಪರೇಷನ್ ಅವ್ರದ್ದು ಟ್ರೈ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಅದು ಟ್ರೈ ಮಾಡಿದ್ರು ಸಕ್ಸಸ್ ಆಗ್ತದಿಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಯ್ತು ಅವ್ರದ್ದು ಏನಪ್ಪಾ ಅಂದ್ರೆ ಎಲ್ಲಿ ಕೇವ್ದಲ್ಲಿ ಯುರೇನಿಯಂ 460 kg ಯುರೇನಿಯಂ ಎನ್ರಿಚ್ಡ್ ಯುರೇನಿಯಂ ಇಟ್ಟಿದ್ರು ಅದನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ಅಂತಕೊಂಡು ಈಗ ಅಮೆರಿಕ ಜನತೆಗೆ ಏನಾದ್ರೂ ಒಂದು ಸಕ್ಸಸ್ ತೋರ್ಸ್ಬೇಕಲ್ಲ. ಸಕ್ಸಸ್ ತೋರ್ಸೋ ಸಲುವಾಗಿ ಅವೆಲ್ಲ ಡಿಫ್ರೆಂಟ್ ಬ್ಯಾಟಲ್ ಫೀಲ್ಡ್ ಅಮೆರಿಕ ಹುಡುಕ್ತಾ ಇದೆ. ಅವ್ರು ಸ್ಟ್ರೇಟ್ ಆಫ್ ಹಾರ್ಬರ್ಸ್ ದಲ್ಲಿ ಬಂದ್ರು ಕೂಡ ಅವ್ರಿಗೆ ಏನೇನ್ ಎನ್ಕೌಂಟರ್ ಆಗ್ತದೆ ಅಂತಂದ್ರೆ ಈಗ ಫಸ್ಟ್ ಆಫ್ ಆಲ್ ಈಗ ಸಿ ಬ್ಯಾಟಲ್ ನೋಡಿದ್ರೆ ಮೊದಲು 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದು, ಒಂದು USS ಅಬ್ರಹಾಂ ಲಿಂಕನ್ ಮತ್ತೆ ಏನಂತಂದ್ರೆ ಇನ್ನೊಂದು USS ಜೆರಾಲ್ಡ್ ಫೋರ್ಡ್. ಬಟ್ ಅವ್ ಪಾರ್ಟಿಸಿಪೇಟೇ ಮಾಡ್ಲಿಲ್ಲ. ಅವ್ರ ಮಿಸೈಲ್ ಅಟ್ಯಾಕ್ ಆಯ್ತು, ಏನಾಯ್ತು, ಅವು ಬಹಳಷ್ಟು ದೂರ ಏನಂತಂದ್ರೆ ಅವು ಮಿಸೈಲ್ ಔಟ್ ಆಫ್ ಮಿಸೈಲ್ ರೇಂಜ್ ಕಳಿಸ್ಬಿಟ್ರು. ಸೊ ಅವ್ರಿಗೆ ಏನು ಡೌಟ್ ಇದೆ ಅಂತಂದ್ರೆ ಇಲ್ಲಿ ಏನಾದ್ರು ನೇವಲ್ ವಾರ್ಫೇರ್ ಆದ್ರೆ ಇವ್ರದ್ದು ನೇವಿ ಬಹಳಷ್ಟು ಸ್ಮಾಲ್ ನೇವಿ, ಅಂದ್ರೆ ಇವ್ರದ್ದು ಹೆಂಗ
IRGC ಏನಂತಂದ್ರೆ ಡಿಸೆಂಟ್ರಲೈಸ್ಡ್ ಆಗಿ ಒಂದು 31 ಸಬ್ ಯೂನಿಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ, ನೇವಿ ಕೂಡ ಅದೇ ತರ ಇದೆ. ಸ್ಮಾಲ್ ಶಿಪ್ಸ್, ಸ್ಮಾಲ್ ಸುಸೈಡ್ ಡ್ರೋನ್ಸ್, ಅಂದ್ರೆ ಸೀದೊಳಗೆ ಹೋಗ್ತಕ್ಕಂಥ ಡ್ರೋನ್ಸ್, ಅವ್ರದ್ದು ಟೋಟಲ್ ಏನಂತಂದ್ರೆ ಅಸಮೆಟ್ರಿಕ್ ವಾರ್ಫೇರ್ ಅಂತಾರೆ ಅದಕ್ಕೆ. ಅಂದ್ರೆ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ ಅಂತ ಟೈಪ್ ಅಸಮೆಟ್ರಿಕ್ ವಾರ್ಫೇರ್ ದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಇರಾನ್. ನೀವು ಮೈನ್ ಕ್ಲಿಯರೆನ್ಸ್, ಈಗ ಮೊದಲು ಮೈನ್ ಕ್ಲಿಯರೆನ್ಸ್ ಮಾಡ್ಬೇಕಲ್ಲ, ಈಗ ಇರಾನ್ ಏನ್ ಹೇಳ್ತದಂದ್ರೆ ಮೈನ್ ಕ್ಲಿಯರೆನ್ಸ್ಗೆ ಕ್ಲಿಯರ್ ಮಾಡ್ಬೇಕಂತಂದ್ರೆ ಅದನ್ನ ಮ್ಯಾಪ್ ಮಾಡ್ಬೇಕಾಗ್ತದ. ನಾವು ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮೈನ್ಸ್ ಹಾಕಿದ್ವಿ, ಯಾವ ಗ್ರೇಡ್ ಮೈನ್ಸ್ ಹಾಕಿದ್ವಿ, ಅದ್ರ ಡೆಪ್ತ್ ಎಷ್ಟು, ಫ್ಲೋಟಿಂಗ್ ಮೈನ್ಸ್ ಏನು ಆಳದಲ್ಲಿ ಇಟ್ಟಿದ್ದಾರೋ. ಸೊ ಈ ತರ ಆಗಿ ಅವ್ರು ನಾವು ಮ್ಯಾಪ್ ಹಾಕಿಲ್ಲ ಅಂತ ಹೇಳ್ತಾರೆ. ದೇರ್ ಆಲ್ ಮತ್ಲಬ್ ಈಗ ಏನಂತಂದ್ರೆ ಎಲ್ಲೆಲ್ಲಿ ಹುಡುಕ್ತಾರೆ ನೀವು. ಸೊ ಅವ್ರು ಆಕ್ಚುಲಿ ನಾವು ಮೈನ್ ಎಲ್ಲ ಕ್ಲಿಯರ್ ಮಾಡ್ತೀವಿ, ಸ್ಟ್ರೇಟ್ ಆಫ್ ಹಾರ್ಮುಸ್ ಓಪನ್ ಮಾಡತ್ತು ಅಂತ ಹೇಳ್ತಾರಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಸ್ಟ್ರೇಟ್ ಆಫ್ ಹಾರ್ಮುಸ್ 32 ಕಿಲೋಮೀಟರ್ದಲ್ಲಿ 32 ಕಿಲೋಮೀಟರ್ ಬಿಡ್ತಿದೆ ಬಿಟ್ವೀನ್ ಒಮಾನ್ ಅಂಡ್ ಇರಾನ್. ಜಲಸಂಧಿಗೆ ಏನಾದ್ರೂ ಅಮೆರಿಕ ಕೈ ಹಾಕಿದೆ ಆದಲ್ಲಿ 3ನೇ ಮಹಾಯುದ್ಧ ಆಗೋದು ಫಿಕ್ಸೇ ಆಗ್ಬಿಡುತ್ತದೆ. ಬಗೆಹರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಹಾರ್ಮೋನ್ಸ್ ಕ್ಲಿಯರ್ ಮಾಡಿದ್ರೆ ಅಂತ ತಿಳ್ಕೋರಿ, ಇರಾನ್ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದ್ರೆ ನಾಳೆ ಇವ್ರು ಕುಂತು ಕ್ಲಿಯರ್ ಮಾಡ್ಬೇಕಾತಿತ್ತು. ಈಗ ಯುದ್ಧದ ಫೀಲ್ಡ್ ದಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಡೇಂಜರಸ್ ಏನಂತಂದ್ರೆ, ನೀವು ಮೈನ್ ಫೀಲ್ಡ್, ಲ್ಯಾಂಡ್ ದಲ್ಲಿನೂ ಹಾಕ್ತಾರ, ಸೀದಲ್ಲಿ ಮೈನ್ಸ್ ಹಾಕೋದು ಎಷ್ಟು ಡಿಫಿಕಲ್ಟ್ ಇರ್ತದ, ಅದನ್ನ ತೆಗೆದು 2 ಟೈಮ್ಸ್ ಡಿಫಿಕಲ್ಟ್ ಇರ್ತದೆ. ಸೊ ಅದೇ ಕೆಲಸ ಅಮೆರಿಕ ಮಾಡಿ ಹಾರ್ಮೋನ್ಸ್ ಓಪನ್ ಮಾಡಿದ್ರೆ ಅಂತ ತಿಳ್ಕೊ, ದಟ್ ಮೀನ್ಸ್ ಅವ್ರು ಇರಾನ್ದವ್ರು ದೇಲ್ ಬಿ ಟು ಹ್ಯಾಪಿ ಅವ್ರು ಓಪನ್ ಮಾಡ್ರಿ. ಆಮೇಲೆ ಆಗೇನಿದ್ದೇವಿಲ್ಲಿ ಎಷ್ಟು ದಿವಸ ಅಂತ ನೀವು ಪರ್ಮನೆಂಟ್ ಬೇಸ್ ಆಗಿಂತ ಕೂಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ಈಗ ಹಾರ್ಮೋಸ್ ದಲ್ಲಿ ಅವರು ಯಾಕೆ ಅದು ಪ್ರಶ್ನೆ ಏನು ಬಂದಿದೆ ಅಂದ್ರೆ, ಈ ಒಂದು 32 ಕಿಲೋಮೀಟರ್ದಲ್ಲಿ ಒಂದು 16 ಕಿಲೋಮೀಟರ್ ಇರಾನ್ ಸೈಡ್ ಇದೆ, 16 ಒಮಾನ್ ಸೈಡ್ ಇದೆ. ಬಟ್ ವಾಟರ್ ಡೀಪ್ ಇರೋದು ಇರಾನ್ ಸೈಡ್ ಇದೆ. ಶಿಪ್ಸ್ ಹೋಗೋದು ಇನ್ ಫ್ರಂಟ್ ಆಫ್ ಇರಾನೇ ಹೋಗ್ಬೇಕು. ಯಾಕಂದ್ರೆ ಈ ಟೈಪ್ ಅಷ್ಟು ಶಾಲೋ ವಾಟರ್ಸ್ ಇದೆ, ಡೀಪ್ ವಾಟರ್ಸ್ ಇದ್ರಲ್ಲಿ ಇರಾನ್ದಲ್ಲಿ ಇದೆ. ಸೊ ಟ್ರೇಡ್ ಮಾಡ್ಬೇಕಾದ್ರೆ ಬೈ ಫೋರ್ಸ್ ನೀವೇನಪ್ಪ ಅಂದ್ರೆ ಇರಾನ್ ಟೆರಿಟರಿಯಲ್ ವಾಟರ್ಸ್ ಅಲ್ಲೇ ಹೋಗ್ಬೇಕು. ಸೊ ಅದ್ರ ಸಲುವಾಗಿ ನಾನು ಹಾರ್ಮೋಸ್ ಓಪನ್ ಮಾಡ್ತೇನೆ ಅಂತಕೊಂಡು ಇವ್ರೇನು ಹೊರಟಿದ್ದಾರಲ್ಲ. ಯುದ್ಧದಲ್ಲಿ ಬರ್ರಿ ನೀವು, ಈಗ ಏನಂತಂದ್ರೆ ಏರ್ಕ್ರಾಫ್ಟ್ಸ್ ಎಲ್ಲ ತಗೊಂಡ್ ಬಂದಿದ್ರಿ, ಈಗ ಏನಂತಂದ್ರೆ ಗ್ರೌಂಡ್ ಆಪರೇಷನ್ ನಿಮ್ ಕೈಲಿ ಮಾಡೋದಾಗ್ಲಿಲ್ಲ. ಸೊ ಲೆಟ್ ಅಸ್ ಸಿ, ಒಂದ್ ವೇಳೆ ಅಲ್ಲಿ ಏನಾದ್ರು ಆಯ್ತಂತಂದ್ರೆ ಮಿಸೈಲ್ ರೇಂಜ್ ದಲ್ಲಿ ಇದೆ ಅದು. ಸ್ಟೇಟ್ ಆಫ್ ಹಾರ್ಮೋಸ್ ಏನಂತಂದ್ರೆ ಅವ್ರು ಬರ್ತಾರಲ್ಲ, ದೇ ಆರ್ ವೆರಿ ಮಚ್ ವಿತ್ ಇನ್ ದ ಮಿಸೈಲ್ ರೇಂಜ್. ಈ ತರ ಸುಸೈಡ್ ಡ್ರೋನ್ಸ್ ಹೆಂಗಿದೆಯಲ್ಲ, ಅದೇ ತರ ಸುಸೈಡ್ ಸಬ್ಮರೀನ್ಸ್ ಇದೆ ಅವ್ರ ಹತ್ರ, ಸಣ್ಣ ಸಬ್ಮರೀನ್ಸ್. ದೇ ಆರ್ ಜಸ್ಟ್ ಸೀದಾ ಹೋಗೋದು, ಡ್ಯಾಶ್ ಮಾಡೋದು, ಬರೋದು. ಸೊ ನಾಳೆ ಏನಂತಂದ್ರೆ ಈ ಟೈಪ್ ಆಕ್ಚುಲಿ ನೇವಲ್ ವಾರ್ಫೇರ್ ಸ್ಟಾರ್ಟ್ ಆಯ್ತಂದ್ರೆ ಇರಾನ್ದಲ್ಲಿ ಯಾವ್ಯಾವ ತರ ಏನಪ್ಪ ಅಂದ್ರೆ ತಯಾರಿ ನಡೆಸ್ಯಾರ ಎಂಬುದು ಗೊತ್ತಾಗ್ತದೆ, ಅಷ್ಟು ಮಾತ್ರ ಗೊತ್ತಾಗ್ತದೆ. ಬಟ್ ಎಲ್ಲ ಇದು ಬರೇ ಧಮ್ಕಿನೋ ಆಕ್ಚುಯಲ್ ವಾಟರ್ಸ್ ಅಲ್ಲಿ ಬರ್ತಾರ ನೋಡ್ಬೇಕು. ಮಧುಕರ್ ಸರ್, ಈಗ ಹೋಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿರುವಂತ ವಿಚಾರ. ನಿಮ್ಮ ಮೆನುವಿನಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಪರ್ಯಾಯ ವ್ಯವಸ್ಥೆ ಏನಾದರೂ ಕಂಡುಕೊಂಡಿದ್ದೀರಾ? ಆಗಿದೆ. ಆಲ್ಮೋಸ್ಟ್ ಈಗ 60-70% ಹೋಟೆಲ್ಸ್ ಅಲ್ಲಿ ಟೈಮಿಂಗ್ ಬದಲಾವಣೆ ಆಗಿದೆ, ಮೆನು ಕೂಡ ಬದಲಾವಣೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಐಟಮ್ ಅನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಗ್ಯಾಸ್ ಇಶ್ಯೂಸ್. ಕೆಲವು ಲೈವ್ ಐಟಮ್ ಅನ್ನ, ಚೈನೀಸ್ ಇರ್ಬೋದು ಅಥವಾ ಪೂರಿ ಇರ್ಬೋದು ಅಥವಾ ಕೆಲವರು ದೋಸೆ, ಈ ತರದ ಐಟಮ್ಗಳನ್ನ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಒಂದಿಷ್ಟು ರೈಸ್ ಐಟಮ್ಸ್ ಇರ್ಬೋದು ಅಥವಾ ನಾನ್ ವೆಜ್ ಹೋದ್ರೆ ಬಿರಿಯಾನಿ, ಕಬಾಬು, ಹಾಟ್ ಕೇಸ್ ಅಲ್ಲಿ ಏನ್ ಐಟಮ್ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟು ಐಟಮ್ ಅನ್ನು ಮಾತ್ರ ಇಟ್ಟುಕೊಂಡು ಅದನ್ನ ಸೇಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ 4ರಿಂದ 5 ಗ್ಯಾಸ್ ಬೇಕಾಗಿರುವಂತ ಹೋಟೆಲ್ಗಳಲ್ಲಿ 1 ಸಿಲಿಂಡ್ರು 2 ಸಿಲಿಂಡರ್ ಸಿಗೋದು ಕೂಡ ಕಷ್ಟವಾಗಿರುವಾಗ ಅವರಿಗೆ ಹೋಟೆಲ್ ಬಂದ್ ಮಾಡ್ಲಿಕ್ಕೂ ಸಾಧ್ಯವಾಗದೆ ಇರೋದರಿಂದ ಲಿಮಿಟೆಡ್ ಐಟಮ್ ಅನ್ನ ಕೊಟ್ಟು ಗ್ರಾಹಕರಿಗೆ ಅದನ್ನ ಕನ್ವಿನ್ಸ್ ಮಾಡಿ ಆ ಐಟಮ್ ಅನ್ನೇ ಶುದ್ಧವಾಗಿ ಕೊಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಮೆನು ನೀವು ತಗೊಂಡ್ರೆ ನಿಯರ್ಲಿ ಒಂದು 20-30% ಐಟಮ್ ಅನ್ನ ಸ್ಟಾಪ್ ಮಾಡಿದೀವಿ. ಆಮೇಲೆ ಕೆಲವು ಐಟಮ್ ಅನ್ನ ಟೈಮಿಂಗ್ ಮಾತ್ರ ಫಿಕ್ಸ್ ಮಾಡ್ಕೊಂಡಿದೀವಿ. ಅದೇ ಪ್ರಕಾರದಲ್ಲಿ ಈಗಾಗಲೇ 2 ತಿಂಗಳು 4 ತಿಂಗಳ ಹಿಂದೆ ಬೇರೆ ಬೇರೆ ಮದುವೆ ಸಮಾರಂಭಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕ್ಯಾಟ್ರಿಂಗ್ ಅನ್ನ ವಹಿಸ್ಕೊಂಡಿರ್ತೀವಿ. ಆ ಟೈಮಲ್ಲಿ ನಮ್ಗೆ ಗ್ಯಾಸ್ ಇಶ್ಯೂಸ್ ಇರ್ಲಿಲ್ಲ. ಹಾಗಾಗಿ ಒಂದು ನಾರ್ಮಲ್ ರೀಸನೇಬಲ್ ರೇಟಿಗೆ ಅವರಿಗೆ ನಾವು ಮಾಡ್ಕೊಡ್ತೀವಿ ಅಂತೇಳಿ ಒಪ್ಪಂದವನ್ನ ಮಾಡ್ಕೊಂಡು ಅವ್ರ ಹತ್ರ ಅಡ್ವಾನ್ಸ್ ಕೂಡ ತಗೊಂಡಿರ್ತೀವಿ. ಈಗ ಗ್ಯಾಸು ಡಬಲ್, ತ್ರಿಬಲ್ ಆಗಿರೋದ್ರಿಂದ
ನಾವು ಅವ್ರು ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನ ಹಂಚಿ ಆಗಿದೆ, ಅವರ ಮದುವೆ ಸಿದ್ಧತೆಯನ್ನ ಮಾಡಿ ಆಗಿದೆ, ಗೆಸ್ಟ್ಗಳನ್ನ ಬರ್ಮಾಡ್ಕೊಂಡಾಗಿದೆ. ಇನ್ನು ನಾವು ಕೈ ಎತ್ತಿ ನಮಗೆ ಕ್ಯಾಟರಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಉದ್ಯಮಕ್ಕೂ ಕೂಡ ಅವಮಾನ, ಮತ್ತೆ ನಮಗೂ ಕೂಡ ವೈಯಕ್ತಿಕವಾಗಿ ಬಹಳ ಹಾಸ್ಯಾಸ್ಪದಕ್ಕೆ ನಾವು ತುತ್ತಾಗ್ತೀವಿ. ಹಾಗಾಗಿ ಹೇಗೋ ಅವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡು ಎಲ್ಲೋ ಗ್ಯಾಸನ್ನ ತಗೊಂಡು ಬಂದು ಓಪನ್ ಪ್ಲೇಸ್ ಇದ್ರೆ ಸ್ವಲ್ಪ ಫೈರ್ವುಡ್ ಅಲ್ಲಿ ಬಿರಿಯಾನಿಯೋ ಅದು ಇದು ಮಾಡಿಕೊಂಡು ಈ ರೀತಿಯಲ್ಲಿ ದಿನ ತೇಪೆ ಹಾಕುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಇನ್ನು ಹೀಗೆ ಮುಂದುವರೆದ್ರೆ ಈಗಾಗಲೇ 10-20% ಚಿಕ್ಕ ಪುಟ್ಟ ಹೋಟ್ಲವರೆಲ್ಲ ಬಂದ್ ಮಾಡಿದ್ದಾರೆ. ಕೆಲವು ಕ್ಯಾಂಟೀನ್ಗಳ ಅವಸ್ಥೆಯನ್ನ ತಾವು ನೋಡಿದ್ರೆ ಗೊತ್ತಾಗುತ್ತೆ. 1 ಸಿಲಿಂಡರ್ ಗ್ಯಾಸ್ ಅನ್ನ ಅವ್ರು ತಗೊಂಡು ದಿನನಿತ್ಯ ಏನು ವ್ಯವಹಾರ ಮಾಡಬೇಕು ಅದನ್ನ ಮಾಡಿ ರಾತ್ರಿ ಆ 1 ಸಿಲಿಂಡರ್ನ ದುಡ್ಡನ್ನ ಎತ್ತಿ ಇಟ್ಟು ಬೆಳಿಗ್ಗೆ ಸಿಲಿಂಡರ್ ತಂದು ವ್ಯಾಪಾರ ಮಾಡುವವರು. ಯಾಕಂದ್ರೆ ಅವ್ರ ಹತ್ರ ಬೇಕಾದಷ್ಟು ಬಂಡವಾಳದ ಹಣ ಕೂಡ ಇರುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ಅವರಿಗೆ ಈಗ ಹೊಂದಾಣಿಕೆ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಮುಂಚಿನ ವ್ಯಾಪಾರನೂ ಕೂಡ ಇಲ್ಲ, ಅದಕ್ಕೆ ಸರಿಯಾದ ಲಾಭ ಕೂಡ ಬರ್ತಾ ಇಲ್ಲ. ಹಾಗಾಗಿ ಕೆಲವು ಬೀದಿ ಬದಿ ಅಲ್ಲ, ವ್ಯಾಪಾರಿಗಳಿರ್ಬೋದು, ಸರ್ಕಾರ ಹೇಳ್ತಾ ಇದೆಯಲ್ಲ ಏನ್ ಸಮಸ್ಯೆ ಇಲ್ಲ, ಸಿಗ್ಬೇಕಾಗಿರುತ್ತೆ, ಎಲ್ಲ LPG ಸಿಗ್ತಾ ಇದೆ ಅಂತ ಹೇಳಿ. ಯಾರು ನಂಬೋದು, ಯಾರನ್ನ ಬಿಡೋದು? ಸರ್ಕಾರ ಬಟ್ ನೀವು ಹೇಳ್ತಾ ಇದ್ರಿ ನಮ್ಮ ಮೆನುವಿನಲ್ಲಿ ಬದಲಾವಣೆ ಆಗಿದೆ, ಗ್ಯಾಸ್ ಸಿಗ್ತಿಲ್ಲ ಅಂತ. ನೀವು ಸರ್ಕಾರ ಹೇಳ್ತಾ ಏನ್ ಸಮಸ್ಯೆ ಇಲ್ಲ ಅಂತ, ಏನಿಲ್ಲ ಅಂತ ಸರ್ಕಾರ ಹೇಳ್ತಿದೆ. ಸರ್, ಈಗ ಅಲ್ಲಿ ಶಾಸಕರೇ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು, ನಮ್ಮ ಶಾಸಕರ ಭವನದ ಕ್ಯಾಂಟೀನ್ ಅಲ್ಲಿ ನಮಗೆ ಆಹಾರ ಪದಾರ್ಥ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಶಾಸಕರೇ ಅದರ ಬಗ್ಗೆ ವಿಚಾರವನ್ನ ಎತ್ತಿದ್ರು. ಹಾಗಾಗಿ ಅಲ್ಲಿಯೂ ಕೂಡ ಸಮಸ್ಯೆ ಇದೆ. ಅಲ್ಲಿ ಮಾತ್ರ ಅಂತಲ್ಲ, ಪ್ರತಿ ಹಾಸ್ಪಿಟಲ್ ಕ್ಯಾಂಟೀನ್ಗಳಿರ್ಬೋದು, ಈಗ ಸ್ವಲ್ಪ ಹಾಸ್ಪಿಟಲ್ ಕ್ಯಾಂಟೀನು, ಬೇರೆ ಇಂದಿರಾ ಕ್ಯಾಂಟೀನು, ಇಂಥವರಿಗೆಲ್ಲ ಪ್ರಾಮುಖ್ಯತೆಯನ್ನ ಅವ್ರು ಕೊಟ್ಟಿದ್ದಾರೆ. ನಮ್ಮದು ಇರುವಂತಹದ್ದು 18% ಕನ್ಸಂಪ್ಷನ್, 82% ಕನ್ಸಂಪ್ಷನ್ ಇರುವಂತದ್ದು ಗೃಹೇತರ ಬಳಕೆಗೆ. ನಮ್ಮದು ಇರುವಂತದ್ದು ವಾಣಿಜ್ಯ ಬಳಕೆ ಆಗುವಂತದ್ದು 18% ಗ್ಯಾಸ್ ಮಾತ್ರ ಆಲ್ ಓವರ್ ಇಂಡಿಯಾ. ನಾವು ಅವ್ರಿಗೆ ಕೇಳ್ಕೊಂಡಿದ್ದು ಅಷ್ಟೇನೆ, ಅದರಲ್ಲಿ 50% ಅಂದ್ರೆ 9% ಗ್ಯಾಸ್ ಅನ್ನ ನಮಗ್ ಕೊಡಿ. ನಾವು ಈ ಉದ್ಯಮವನ್ನು, ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಹೋಟ್ಲನ್ನ ಇವತ್ತು 60-70% ಜನ ಹೋಟ್ಲನ್ನ ನಂಬ್ಕೊಂಡಿದ್ದಾರೆ. ಕಾರ್ಮಿಕರು ಒಂದು ಭಾಗ ಆದ್ರೆ ಕೆಲಸ ಮಾಡುವಂತ ಟೆಕ್ಕಿಗಳಿರ್ಬೋದು, ಅಥವಾ PG ಅಲ್ಲಿ ಇರುವಂತ ಹುಡುಗರು ಇರ್ಬೋದು, ಅಥವಾ ಬ್ಯಾಚುಲರ್ಸ್ ಇರ್ಬೋದು, ಅಥವಾ ಇಲ್ಲಿಗೆ ಬರುವಂತ ಟೂರಿಸ್ಟ್ಗಳಿರ್ಬೋದು, ಅಥವಾ ಆಟೋ ಕ್ಯಾಬ್ ಡ್ರೈವರ್ಗಳಿರ್ಬೋದು, ಇವರೆಲ್ಲರೂ ಕೂಡ ಹೋಟೆಲ್ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ನಮ್ದು ಕೂಡ ಈ ರೀತಿಯ ಸಾರ್ವಜನಿಕ ಸೇವೆಗೆ ಬರುವಂತಹ ಉದ್ಯಮ. ಹಾಗಾಗಿ ಅಟ್ಲೀಸ್ಟ್ 9% ಕೊಡಿ ಅಂತೇಳಿ ಕೂಡ ನಾವು ಈಗಾಗಲೇ ಮಿನಿಸ್ಟ್ರಿಗಳಿಗೂ ಕೇಳಿದ್ದೀವಿ, ಸಂಬಂಧಪಟ್ಟ ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಧಿಕಾರಿಗಳಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿದೀವಿ. CM ಸೆಕ್ರೆಟರಿ ಅವರು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿ IOC, HP, ಭಾರತ್ ಗ್ಯಾಸ್ ಅವ್ರನ್ನೆಲ್ಲ ಕರೆದು ಅವರಿಗೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಬರೀ ಪೇಪರ್ ಅಲ್ಲಿ ಮಾತ್ರ ಉಳಿದಿದೆ, ಬಿಟ್ರೆ ಡೋರ್ ಡೆಲಿವರಿ ಆಗ್ತಾ ಇಲ್ಲ. ಅದು ಕೂಡ 1 ಸಿಲಿಂಡರ್ನ ಅವರು ಕರೆದ ಜಾಗಕ್ಕೆ ನಾವು ಹೋಗಿ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ಆ ಸಿಲಿಂಡರ್ ತಗೊಂಡ್ ಬಂದು ನಾವು ನಡೆಸ್ತಾ ಇದೀವಿ. ಡೆಲಿವರಿ ಬರ್ತಾ ಇಲ್ಲ. ಈಗ ಹೊಸ ರೂಲ್ಸ್ ಬಂದಿದ್ರೆ, ಹೊಸ ರೂಲ್ಸ್ ಪ್ರಕಾರದಲ್ಲಿ 1 ಸಿಲಿಂಡರ್ ಗ್ಯಾಸ್ಗೆ 2,400 ರೂಪಾಯಿ FD ಅನ್ನ ನೀವು ಡೆಪಾಸಿಟ್ ಕೊಡಬೇಕು, ಸಿಲಿಂಡರ್ ಡೆಪಾಸಿಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ. ಕೆಲವರು 5 ಸಿಲಿಂಡರ್ ಕೊಡಿ, ನಿಮ್ಗೆ 5 ಸಿಲಿಂಡರ್ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿದ್ರು. 5 ಸಿಲಿಂಡರ್ ಡೆಪಾಸಿಟ್ ತಗೊಂಡ್ರು, 1 ಸಿಲಿಂಡರ್ ಗ್ಯಾಸ್ ಕೊಡ್ತಾ ಇದ್ದಾರೆ. ಈ ರೀತಿಯ ವೇದನೆಯಲ್ಲಿ ನಾವಿದ್ದೀವಿ. ಎಸ್, ಬರೇಂಕ ಸರ್, ಏನ್ ಮಾಡಬೇಕು ಭಾರತ? ಆ್ಯಕ್ಚುಲಾಗಿ ಏನು ಗೊತ್ತಾ, ನನಗೆ ಆಶ್ಚರ್ಯ ಏನಂದರೆ, ಮಧುಕರ್ ಶೆಟ್ಟರ್ ಸರ್ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಒಂದು 20%, 18% ಮಾತ್ರ ಕಮರ್ಷಿಯಲ್ ಗ್ಯಾಸ್ ಬೇಕಾಗಿರೋದು, ಉಳಿದಿರೋದೆಲ್ಲ ಹೋಮ್ ಡೆಲಿವರಿ, ಡೊಮೆಸ್ಟಿಕ್ ಗ್ಯಾಸ್. ಈಗ ನಾವು ದೇಶ ಆಗಿ ಯಾವ ಲೆವೆಲ್ಗೆ ಪ್ರಿಪೇರ್ಡ್ನೆಸ್, ಎಸ್, ಈಗ ಒಂದು ತಿಂಗಳು ಮುಂಚೆ 40 ಡೇಸಿಂದ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಕೂಡ ದೇಶದಲ್ಲಿ ಬಂದು ಕೋವಿಡ್ ತರಹ ಸಿಚುವೇಶನ್ ಬರ್ಬೋದು, ನಾವು ಅದೇ ತರಹ ಒಂದು ಪ್ರಿಪೇರ್ಡ್ನೆಸ್ ಇರಬೇಕು ಅಂತ ಅವರು ಒಂದು ಲೆವೆಲಲ್ಲಿ ಹೇಳಿದರು. ಬಟ್ ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ, ಪ್ಯಾನಿಕ್ ಫಸ್ಟು, ಪ್ರಿಪೇರ್ಡ್ನೆಸ್ ನಮಗೆ ಟೈಮ್ ಸಿಕ್ಕಿದ್ರೂ ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಯಾವಾಗ ನಮಗೆ ಕುತ್ತಿಗೆಗೆ ಬರ್ತದೆ ಆವಾಗ ಕೂತ್ಕೊಂಡು ಬಯೋಗ್ಯಾಸು, ಸೋಲಾರ್ ಕುಕ್ಕಿಂಗು, ಆಲ್ಟರ್ನೇಟಿವ್ ಫ್ಯೂಯಲ್ಸ್ನ ನಾವು ಇದು ಮಾಡ್ತಾ ಇರ್ತೀವಿ. ಏನೋ ಎಲೆಕ್ಟ್ರಿಕಲ್ ಹೀಟ್ ಕುಕ್ಕಿಂಗು ಅಂತೆಲ್ಲ ಬರ್ತದೆ. ನಾವು ಯಾಕೆ ಆಲ್ಟರ್ನೇಟಿವ್, ಇದರಲ್ಲಿ ಕ್ರೈಸಿಸ್ ಅನ್ನೋದಕ್ಕಿಂತ ಡೈವರ್ಸಿಟಿ ಆಫ್ ಎನರ್ಜಿ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಾವು ಈ ದೇಶದಲ್ಲಿ ನಾವು ಮಾಡ್ತಾ ಇಲ್ಲ. ಯಾವಾಗ ತೊಂದರೆ ಆಗ್ತದೆ ಆವಾಗ ಕೂತ್ಕೊಂಡು ಹುಡುಕ್ತೀವಿ ಏನೇನು ಪ್ರಾಬ್ಲಮ್ ಆಗ್ತದೆ ಅಂತೆಲ್ಲ. ಅದು ಬಹಳ ತಪ್ಪು. ನಾನು ಕೇಳಿದ್ರೆ ನಮ್ಗೆ ಭಾಳ ಆಪ್ಷನ್ಸ್ ಇದೆ.
ಬಯೋಗ್ಯಾಸ್ ಇರ್ಬೋದು, ಇನ್ನೊಂದು ಇರ್ಬೋದು, ಅದನ್ನೆಲ್ಲ ನಾವು ಎಥನಾಲ್ ಇರ್ಬೋದು, ಎಥನಾಲ್ ಕೂಡ ವಿ ಕ್ಯಾನ್ ಹ್ಯಾವ್. ಅದು ನಾನು ಹೇಳ್ತಾ ಇರೋದೆ, ನಾವು ಇದನ್ನು ಎಲ್ಲ ಚೆನ್ನಾಗಿದ್ದಾಗಲೇ ಎಕ್ಸ್ಪ್ಲೋರ್ ಮಾಡಿ ಆಲ್ಟರ್ನೇಟಿವ್ ಎನರ್ಜಿ ಫ್ಯೂಯಲ್ಸ್ಗೆ ನಾವು ಇದನ್ನು ಡೆವಲಪ್ ಮಾಡ್ಕೋಬೇಕಾಗಿತ್ತು. ಈಗ ಯುದ್ಧ ಎಲ್ಲೋ ನಡೆದಿರೋ ಯುದ್ಧಕ್ಕೆ ಇಷ್ಟೊಂದು ಕಷ್ಟಪಟ್ಟರೆ ನಾವು ನಮ್ಮ ಮೇಲೆ ಏನಾದ್ರು ಯುದ್ಧ ಆದರೆ ನಾವು ಯಾವ ಕಷ್ಟಪಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಿ ಆಲ್ಟರ್ನೇಟ್ ಅಂದರೆ ಎಲ್ ಪಿ ಜಿ ಮೇಲೆ ನನಗೆ ವಿಸಿಬಲ್ ಆಗಿರೋದು ಆಟೋ ಎಲ್ ಪಿ ಜಿಗಳು ಲೈನು ಡೆಫಿನೆಟ್ ಆಗಿದೆ. ಆದರೆ ಡೊಮೆಸ್ಟಿಕ್ ಎಲ್ ಪಿ ಜಿಗಳಿಗೆ ನನಗೆ ಕಂಡ ಮಟ್ಟಿಗೆ ಯಾವುದೇ ಥರ ತೊಂದರೆ ಇಲ್ಲ. ಕಮರ್ಷಿಯಲ್ ದೇ ಮೈಂಟೈನ್. ನಾನು ಕೇಳಿದ್ರೆ ಇದು 23-29ನೇ ತಾರೀಕು ಆದಮೇಲೆ ಇನ್ನೂ ಸ್ವಲ್ಪ ಸ್ಮೂತ್ ಆಗ್ಬೋದು, ಪ್ರೊವೈಡೆಡ್ ಯುದ್ಧ ನಡೀದಿರೋ. ಆದರೆ ನಮ್ಮ ದೇಶ ಅವಲಂಬನೆ ಹೇಗಿರಬೇಕು ಅಂದರೆ ಡೈವರ್ಸಿಫೈಡ್ ಎನರ್ಜಿ ಫೀಲ್ಡ್. ಈಗ ಹೇಗೆ ಪೆಟ್ರೋಲು, ಎಲ್ ಪಿ ಜಿ, CNG, PNGನೂ ಆಪ್ಷನ್ ಇದೆ, ಪೈಪ್ಲೈನ್, ನ್ಯಾಚುರಲ್ ಗ್ಯಾಸು, ಇದೆಲ್ಲ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಗೇಲ್ ಇದೆ, ಎಲ್ಲ ಇದೆ. ಸಿಟಿಗಳಲ್ಲಿ ಯಾಕೆ ಇದನ್ನು ಆಲ್ಟರ್ನೇಟಿವ್ ಫ್ಯೂಯಲ್ಸು ಎಷ್ಟೆಂತೆಂಥ ಆಂಟ್ರಪ್ರನರ್ಸ್ ಇದ್ದಾರೆ, ಎಂಟರ್ಪ್ರೈಸಸ್ಸು, ಬಿಸ್ನೆಸ್ ಓನರ್ಸ್ ಇದ್ದಾರೆ, ಅವ್ರು ಯಾಕೆ ಈ ಬಿಸ್ನೆಸ್ಗಳನ್ನ ತಗೊಂಡು ಎಲ್ಲ ಚೆನ್ನಾಗಿದ್ದಾಗ ಯಾಕೆ ನಾವು ಮಾಡೋದಿಲ್ಲ? ಯಾಕೆ ಯುದ್ಧ ಬಂದಾಗ ಮಾತ್ರ ನಾವು ಇದರೊಳಗೆ ಇಟ್ಕೊಂಡು ಇಷ್ಟೊಂದು ಪ್ಯಾನಿಕ್ ಆಗ್ತೀವಿ? ಆ್ಯಂಡ್ ಪ್ರಿಪೇರ್ಡ್ನೆಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಪ್ರಿಪೇರ್ಡ್ ಆಗಿರಬೇಕು. ಇದು ಒಂದು ಸುಮ್ಮನೆ ಒಂದು ಮುನ್ನೆಚ್ಚರ ಅಂತ ತಿಳ್ಕೊಬೇಕು. ಇದೇ ಥರ ಯುದ್ಧ ನಮ್ಮ ಭಾರತದ ಮೇಲೆ ಆದರೆ ನಾವು ಎಷ್ಟು ಕಷ್ಟಪಡ್ಬೋದು ಅನ್ನೋದನ್ನು ಎಚ್ಚೆತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಇದು. ಒಳ್ಳೆ ಸಮಯ. ಈ ಟೈಮ್ನಲ್ಲಿ ನಾವು ಮಾಡಿಕೊಡ್ಲಿಲ್ಲ ಅಂದರೆ ಪ್ರಿಪೇರ್ಡ್ನೆಸ್ಸು, ಇನೋವೇಷನ್ ಡಿಫೆಂಡ್ ಆಗಬಾರ್ದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಹೌದು, ಈಗ ಮಾಡಬೇಕು. ಆ್ಯಂಡ್ ಇದಕ್ಕೆ ಎಲ್ಲ ತರಹ ಸರ್ಕಾರದ್ದು ಸಹಕಾರಗಳಿರ್ತದೆ. ನಾವು ಮಾಡೋಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಈ ಏನು ಕಂಫರ್ಟ್ ಝೋನ್, ಅದು ನಾವು ಮೊದಲಿಂದ ಕಂಫರ್ಟ್ ಝೋನಲ್ಲಿದ್ದೀವಿ, ಅದೇ ತರಹ ಇದಾಗ್ತಾಯಿದೆ. ಸೊ ನಾವು ಆ್ಯಸ್ ಅ ದೇಶ ನಾವು ಸ್ಪಂದಿಸಬೇಕು. ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಗೌರ್ಮೆಂಟ್ದು ಕಮ್ಯುನಿಕೇಷನ್ನು ಆಪರ್ಚುನಿಟೀಸ್ ಎಲ್ಲ, ಇನ್ನೊಂದು NGOs ಯಾವ ತರಹ ಸಪೋರ್ಟ್ ಮಾಡ್ಬೋದು ಅಂತ, ಇನ್ನೊಂದು ಸಿಟಿಸನ್ ಲೆವೆಲ್ ಅಂದರೆ ಕ್ರೈಸಿಸ್ಸು ಎವ್ರಿ ಕಿಚನ್ ಶುಡ್ ಬಿಕಮ್ ಅನ್ ಎನರ್ಜಿ ಮ್ಯಾನೇಜರು, ಮಿನಿ ಎನರ್ಜಿ ಮ್ಯಾನೇಜರ್. ಆವಾಗ ನಮ್ಮ ದೇಶ ಅಂದರೆ ನಮ್ಮ ಮನೆ ಎನರ್ಜಿ ಇದಾದರೆ ದೇಶನೂ ಸರಿಯಾಗಿರ್ತದೆ ಅನ್ನೋದು ಆ ಸಿಟಿಸನ್ ಲೆವೆಲ್ಗೆ ಅರಿವು ಬರಬೇಕು ಅಂತ ನನ್ನ ಥಿಂಕಿಂಗ್. ವೆಂಕಟೇಶ್ ಸರ್, ಇನ್ನೊಂದು ಇನ್ಸೈಡ್ ಮಾಹಿತಿ ಏನು ಅಂತ ಹೇಳಿದ್ರೆ, ರಷ್ಯಾ ಬಹುಶಃ ಮಧ್ಯಸ್ಥಿಕೆಯನ್ನು ವಹಿಸಬಹುದು ಅನ್ನೋದು, ಆ ಪ್ರಯತ್ನ ಮಾಡಬಹುದಾ ರಷ್ಯಾ? ಐಡಿಯಾ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಈಗ ಒಂದು ಸೂಪರ್ ಪವರ್ ಸ್ಟೇಟಸ್ ಅಲ್ಲಿ ಇರ್ತಕ್ಕಂಥ ದೇಶಗಳೇನಿದಾವಲ್ಲ, ಒಂದು ರಷ್ಯಾ ಇದೆ, ಒಂದು ಚೈನಾ ಇದೆ. ಇವ್ರು ಎರಡು ಏನಂತಂದ್ರೆ ಪ್ರಯತ್ನ ಮಾಡಬಹುದು ಮುಂದಿನ ದಿನಗಳಲ್ಲಿ. ಬಟ್ ಇದರಲ್ಲಿ ಏನಂತಂದ್ರೆ ಈಗ ಬಿಗ್ಗೆಸ್ಟ್ ಬೆನಿಫಿಷರಿ ಈ ವಾರದಿಂದ ಏನಾದ್ರೂ ಇದ್ರೆ ಅದು ರಷ್ಯಾ ಮತ್ತು ಚೈನಾ ಇದೆ. ಇಲ್ಲಿ ಹಾರ್ಮೋಜ್ನ ಯಾಕೆ ಕಬ್ಜಾ ಏನಂತ ತಗೋಬೇಕು, ಅದನ್ನ ಅಲ್ಲಿ ಅಮೆರಿಕನ್ ನೇವಿ ಬರ್ತಾ ಇದೆ ಅಂತಂದ್ರೆ, ಈಗ ಅಲ್ಲಿರ್ತಕ್ಕಂಥದ್ದು 60% ಆಯಿಲ್ ಏನಪ್ಪಾ ಅಂದ್ರೆ ಚೈನಾಗ್ ಹೋಗ್ತಾ ಇದೆ. ಅಂದ್ರೆ ಅವ್ರು ಚೈನಾನ ಈಗ ಇರಾನ್ ಮೇಲೆ ಯುದ್ಧ ಸಾರೋದಕ್ಕಿಂತ ಮೊದಲು ಚೈನಾನ ಚೋಕ್ ಮಾಡ್ತಕ್ಕಂಥ ಒಂದು ಏಮನು ಅಮೆರಿಕದಲ್ಲಿ ಇರುತ್ತೆ. ಮೋರೆವರು ಈಗ ಬೈ ಚಾನ್ಸ್ ಹಾರ್ಮೋಜ್ನ ಅವ್ರು ಓಪನ್ ಮಾಡಿದ್ರಂತ ತಿಳ್ಕೊರಿ. ಸೊ ವಾಟ್ ಡಿಡ್ ದೇ ಅಚೀವ್ ಅಮೆರಿಕ? ಫಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ, ಯುದ್ಧದಕ್ಕಿಂತ ಮೊದಲು ಎಲ್ಲರಿಗೂ ಓಪನ್ ಆಯ್ತು. ಯುದ್ಧ ಆದ ನಂತರನೇ ಅವ್ರು ಏನಪ್ಪಾ ಅಂದ್ರೆ ಇದನ್ನ ಸ್ಟ್ರಾಟಜಿಕ್ ಆಗಿ ಒಂದು ಗ್ರೌಂಡ್ ದಲ್ಲಿ ನಡೀತಕ್ಕಂತ ಒಂದು ಯುದ್ಧ ಇರ್ತದ, ಒಂದು ಪರ್ಸೆಪ್ಷನ್, ಇಡೀ ವರ್ಲ್ಡ್ ಜನತೆಗೆ ನೀವು ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ ಅಂತಕ್ಕೊಂದು ಒಂದು ಪರ್ಸೆಪ್ಷನ್ ವಾರ್ಫೇರ್ ಇರ್ತದ. ಥರ್ಡ್ ಏನಪ್ಪಾ ನಿಮ್ದು ರಿಸೋರ್ಸಸ್ ಆಸ್ ಅ ವೆಪನ್ ಅಂತ ಯೂಸ್ ಮಾಡ್ತಾರೆ. ಈಗ ಏನಂತಂದ್ರೆ, ಈಗ ಯುದ್ಧ ನಡೆದ ನಂತರ ಹಾರ್ಮೋಜ್ನ ಇರಾನ್ ನಾವು ಇದನ್ನ ವೆಪನ್ ಆಗಿ ಯೂಸ್ ಮಾಡ್ತೀವಿ, ಇದು ನಮ್ಗೆ ಎಕನಾಮಿ ಅರ್ನ್ ಮಾಡಿ ಕೊಡ್ತದೆ. ಸೊ ಅದು ವೆಪನೈಸ್ ಆದದ್ದು ಯುದ್ಧ ಆದ ನಂತರ. ಅದಕ್ಕಿಂತ ಮೊದಲು ಅದು ಓಪನ್ ಇತ್ತು. ಈಗಲೂ ಶಿಪ್ಸ್ ಟ್ರಾನ್ಸಿಟ್ ಆಗ್ತಾ ಇದೆ. ಅವ್ರು ಏನ್ ಹೇಳ್ತಾರೆ, ಯಾವ ಕಂಟ್ರಿದು ಬೇಕಿದ್ರೆ ಫ್ಲಾಗ್ ಹಾಕೊಂಡು ಬರ್ರಿ, ಎಕ್ಸೆಪ್ಟ್ ಫಾರ್ ಅಮೆರಿಕ ಅಂಡ್ ಇಸ್ರೇಲ್. ಅವ್ರದ್ದು ಕ್ಲಿಯರ್ ಕಟ್ ಇದಿದೆ. ಯಾವಾಗ ಸುಯೇಜ್ ಕೆನಾಲ್ ಈಜಿಪ್ಟ್ ಕಂಟ್ರೋಲ್ ದಲ್ಲಿ ಇದೆ ಅಂದ್ರೆ, ಹಾರ್ಮೋಸ್ ಇರಾನ್ ಕಂಟ್ರೋಲ್ ದಲ್ಲಿ ಯಾಕೆ ಇರಬಾರ್ದು? ಇಲ್ಲಕಂದ್ರೆ ಅದನ್ನು ಔಟ್ ಆಫ್ ಕಂಟ್ರೋಲ್. ಇದೇನಪ್ಪ ನ್ಯಾಚುರಲ್ ವಾಟರ್, ನ್ಯಾಚುರಲ್ ಏನಪ್ಪಾ ಅಂದ್ರೆ ನೇವಿಗೇಷನ್ ಪರ್ಪಸ್ ಅಥವಾ ಇನ್ನೊಂದು, ಪಾಕಿಸ್ತಾನ ಜೊತೆ ಮಾತುಕತೆ ನಡೆಯುವಂತ ಸಂದರ್ಭದಲ್ಲಿ ಇರಾನಿನ ಮುಖ್ಯಸ್ಥರು ಬರ್ತಾರಲ್ಲ, ವಿದೇಶಾಂಗ ಸಚಿವರು, ಅವರನ್ನ ಪ್ಲಾನ್ ಮಾಡಿ ಅವ್ರನ್ನ ಎತ್ತಬೇಕು ಅಂತ ಇಸ್ರೇಲ್ ಪ್ಲಾನ್ ಬೇರೆ ಮಾಡಿತ್ತಂತೆ. ಬಟ್ ಅದನ್ನ ಪಾಕಿಸ್ತಾನ ತಡೆ ಹಿಡಿದಿದ್ರಂತೆ. ಸಂಧಾನ ಸಭೆ ಫೇಲ್ ಆಗ್ಬಿಡುತ್ತೆ, ಹಂಗೆ ಮಾಡಕ್ ಹೋಗ್ಬೇಡಿ ಅಂತೇಳಿ ಹತ್ಯೆ ಮಾಡುವಂತ ಪ್ಲಾನ್ ಇತ್ತಂತೆ. ಹೌದಾ?
ಇಲ್ಲ ಅವರು ಏನಂತಂದ್ರೆ ಇರಾನ್ಗೆ ಗೊತ್ತಿದೆ ಅವ್ರು ಏನಂತಂದ್ರೆ ಇವ್ರು ಇಸ್ರೇಲ್ದ ಬದ್ಮಾಶ್ ಇವ್ರು ಏನಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡು ಸೊ ಅದ್ರ ಸಲುವಾಗಿ ಅವರು ಡಿಕಾಯ್ ಪ್ಲೇನ್ ಮೂರು ಪ್ಲೇನ್ ಇದ್ದು ಮೂರದ್ರಲ್ಲಿ 2 ಡಿಕಾಯ್ ಪ್ಲೇನ್ ಅಂತ ಬಿಟ್ರು. ಅಂದ್ರೆ ಯಾವ ಪ್ಲೇನ್ ದಲ್ಲಿ ಇವ್ರು ಕುಂತಿದ್ದಾರೆ ಗೊತ್ತಾಗೋದಿಲ್ಲ. ಸೊ ಆತರ ಇರಾನ್ ಅವ್ರು ಎಷ್ಟು ಇವ್ರನ್ನ ಅಸಾಸಿನೇಟ್ ಮಾಡಕ್ ಪ್ಲಾನ್ ಮಾಡ್ತಾರ, ಅದೇ ತರ ಇವ್ರ ಅಸಾಸಿನೇಷನ್ ಹೆಂಗ್ ತಪ್ಸೋಬೇಕಂತ ಇವರಲ್ಲಿ ಕೌಂಟರ್ ಪ್ಲಾನ್ಸ್ ಇರ್ತಾವ. ಆ ತರ ನೋಡಿದ್ರೆ ಫಿಡೆಲ್ ಕಾಸ್ಟ್ರೋ ಕ್ಯೂಬಾದ ಪ್ರೆಸಿಡೆಂಟ್ ಆತನ ಮೇಲೆ 634 ಅಸಾಸಿನೇಷನ್ ಅಟೆಂಪ್ಟ್ಸ್ ಸೊ ನಡೆದ್ರೂ ಈ ಪ್ರತಿಯೊಂದಕ್ಕೆ ಅವ್ರು ಪ್ರಿಪೇರ್ಡ್ ಇರ್ತಿದ್ರು. ಯಾಸರ್ ಅರಫಾಟ್ ಮೇಲೆ ಎಷ್ಟು ಇವರು ಇದು ಮಾಡ್ಬೇಕಂತ. ಆಮೇಲೆ ಲಿಬಿಯಾದಲ್ಲಿ ಕರ್ನಲ್ ಮೊಹಮ್ಮದ್ ಗಡಾಫಿ ಅವ್ರು ಯಾವುದೇ ವಿದೇಶಕ್ಕೆ ಹೋಗ್ಬೇಕಂತಂದ್ರೆ ಮೊದಲು ಪ್ಲೇನ್ ನ ಒಂದು ಟ್ರಯಲ್ ಮೇಲೆ ಆ ರೂಟ್ ನಲ್ಲಿ ಬಿಡ್ತಿದ್ರು. ಬಿಟ್ಟ ನಂತರ ಅಟ್ಲೀಸ್ಟ್ ಒಂದು 20-25 ಮಿನಿಟ್ಸ್ ವರೆಗೆ ಯಾವ್ದು ಮಿಸೈಲ್ ಅಟ್ಯಾಕ್ ಆಗ್ಲಿ ಇದಾಗ್ಲಿ ಆಗ್ಲಿಲ್ಲ ಅಂದ್ರೆ ದೆನ್ ಇವ್ರು ಟೇಕ್ ಆಫ್ ಮಾಡ್ತಿದ್ರು. ಸೊ ಆ ತರ ಇವ್ರನ್ನ ಪಾಕಿಸ್ತಾನದವರು ಏನಂತಂದ್ರೆ F-16 ಪ್ಲೇನ್ಗಳಿಂದ ಎಸ್ಕಾಟ್ ಮಾಡ್ಕೊಂಡು ಬಂದ್ರು. ಅದನ್ನ ಏನಂತಂದ್ರೆ ಇರಾನಿಯನ್ ಡೆಲಿಗೇಷನ್ ಏನ್ ಬಂತಲ್ಲ ಅವರು F-16 ಎಸ್ಕಾಟದಲ್ಲೇ ಬಂದ್ರು. ಸೊ ಅಸಾಸಿನೇಷನ್ ಅಟೆಂಪ್ಟ್ಸ್ ಈ ಟೈಮ್ ಮಾಡೋದು ಕಷ್ಟ. ಬಟ್ ಇದು ಏನು ಇಸ್ರೇಲ್ ಅದು ಪ್ಲಾನ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಎಸ್ ಸರ್, ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಮತ್ತೊಂದು ಡೆಡ್ ಲೈನ್ ಕೊಟ್ಟಿರುವಂಥದ್ದು ಅಮೆರಿಕ ಇರಾನ್ಗೆ. ಸೊ ಈಗ ಇರುವಂಥ ಆತಂಕ ಏನು ಅಂತ ಹೇಳಿದ್ರೆ ಹಾರ್ಮುಜನ ವಶಕ್ಕೆ ಪಡಿತಾರ ಅಥವಾ 3ನೇ ಮಹಾಯುದ್ಧಕ್ಕೆ ಏನಾದರೂ ನಾಂದಿ ಆಡುತ್ತಾ ಅಂತೇಳಿ. ಇದು ಒಂದು ಕಡೆ. ಆದರೆ ಭಾರತಕ್ಕೆ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಭಾರತ ಏನು ಮಾಡಬೇಕು? ಅದ್ರ ಪಾಡಿಗೆ ಆ 3 ದೇಶಗಳು ಏನೇ ಹೊಡೆದಾಡ್ಕೊಂಡು ಏನೇ ಮಾಡಿದರೂ ಕೂಡ ಭಾರತ ದೇಶಕ್ಕೆ ಸಮಸ್ಯೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂದಾಲೋಚನೆಯಾಗಿ ಭಾರತ ಯಾವ ರೀತಿಯಾಗಿ ಸಾರ್ಟ್ಔಟನ್ನು ಮಾಡಬೇಕಾಗತ್ತೆ. LPG ತೈಲ ಅಂತ ಬಂದಾಗ ಸಾಕಷ್ಟು ಸಮಸ್ಯೆ ಆಗಿದೆ. ಈಗ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಬೇಕಲ್ಲ. ಈಗ ಹಾರ್ಮುಜನ ಬಿಟ್ಟು ಬೇರೆ ದೇಶಗಳ ಮುಖಾಂತರ ಆಮದು ಮಾಡುವಂಥ ಪ್ರಯತ್ನವನ್ನು ಭಾರತ ಇದುವರೆಗೂ ಮಾಡಿಲ್ಲ. 40 ದಿನ ಆಯಿತು. ಮುಂದೆ ಏನು ಮಾಡುತ್ತೆ ಅನ್ನೋಂಥ ಕುತೂಹಲ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವ.